ಶಿಲೆಯ ತೆಪ್ಪವನೇರಿ ಜಲವ ದಾಟುವೆನೆಂಬ ಬಲುಮೂಢತನವ ತೊಲಗಿಸಿ ಹರಸಿದ ಶ್ರೀ ಗುರುವೇ ಕೃಪೆಯಾಗು. ಜಾತಿ ಭೇದವನೆಳೆದು ನೀತಿ ಮಾರ್ಗವ ಪೇಳಿ ಹೋತು ತ್ರೈಭುವನಕ್ಕಾರಾಧ್ಯನೆನಿಸಿದ ಅಜಾತ ಶ್ರೀ ಗುರುವೇ ಕೃಪೆಯಾಗು. ಪ್ರತಸ್ಮರಣೀಯ ಗುರುಗವಿಸಿದ್ದೇಶ್ವರನ್ನ, ಗುರುವರ್ಯರನ್ನ, ವೀರಭದ್ರ ಮಹಾಸ್ವಾಮಿಯನ್ನ, ಚನ್ನವೀರ ಶರಣರನ್ನ ಸ್ಮರಣೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಸಹಿತ ಮಹಾಮಹಿಮರಾಗಿರ್ತಕ್ಕಂಥ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ನೀಡಿ ಬರಗಾಲದ ಬಂಟನೆನಿಸಿ ನಮ್ಮ ನಿಮ್ಮ ಹಾಗೆ ಬದುಕಿ ಶಿವನಲ್ಲಿ ಮಹಾ ಬೆಳಗಾಗಿರ್ತಕ್ಕಂಥ ಮಹಾತ್ಮರಾದ ಶರಣಬಸವೇಶ್ವರರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಆ ಶರಣಬಸವೇಶ್ವರ ಮಹಾಪುರಾಣವನ್ನು ನಮಗೂ ನಿಮಗೂ ಉಣಬಡಿಸಿ ಭಾಳ ಒಳ್ಳೆಯ ವಿಚಾರಗಳು, ಶರಣಪ್ಪನವರ ಬದುಕು ಹೇಗಿತ್ತು, ಅವರ ಜೀವನ ಹೇಗಿತ್ತು, ಅವರ ಜೀವನ ಮತ್ತು ನಮ್ಮ ಜೀವನವೂ ಹಾಗೆ ಅನ್ನುವಂಥದ್ದನ್ನು ತಿಳಿಸೋದ್ರ ಜೊತೆಗೆ ನಾವು ಹಾಗೇ ಬದುಕಬೇಕು ಅನ್ನುವಂಥ ಮಾರ್ಮಿಕ ನುಡಿಗಳ ಮೂಲಕ ಇವತ್ತು ತಾತ್ವಿಕ ನೆಲೆಯಲ್ಲಿ ಅನುಭವದ ಗುಚ್ಛಗಳ ಮೂಲಕ ಪಂಡಿತೋತ್ತಮರಾಗಿ ಕಿರಿಯರಾದರೂ ಸಹಿತ ಬಹಳ ಒಳ್ಳೆ ಓದ್ಕೊಂಡು ಒಳ್ಳೆ ಹಿರಿದಾದ ವಿಚಾರಗಳನ್ನು ನಮಗೆಲ್ಲ ಉಣಬಡಿಸುವಂಥ ಪಂಡಿತೋತ್ತಮರಾದ ವೇದಮೂರ್ತಿ ಶ್ರೀ ಬಸವೇಶ ಶಾಸ್ತ್ರಿಗಳವರಲ್ಲಿ ಹಾಗೂ ಈ ಒಂದು ಪುರಾಣ ಪಠಣಕಾರರಾಗಿ ತಮಗೆಲ್ಲರಿಗೂ ಸಂಗೀತ ಸುದಿಯನ್ನು ಹರಿಸುವಂಥ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಎಚ್ ಎಂ ಶಂಕರಯ್ಯನವರಲ್ಲಿ, ಶ್ರೀ ಆಚಾರ್ಯ ಗಣೇಶ ಸ್ವಾಮಿಯವರಲ್ಲಿ, ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರಲ್ಲಿ, ನಮ್ಮ ಮೂಕಯ್ಯ ಸ್ವಾಮಿಯವರಲ್ಲಿ, ತಾಯಂದ್ರಲ್ಲಿ, ಮುದ್ದು ಮಕ್ಕಳಲ್ಲಿ ಅನಂತ ಭಕ್ತಿಯ ಶರಣಾರ್ಥಿಗಳು. ಮಹಾತ್ಮರು ಪರೋಪಕಾರಕ್ಕಾಗಿ ಜನಿಸ್ತಾರೆ ಅನ್ನುವಂಥದ್ದು. ಪರೋಪಕಾರದ ಗುಣಗಳನ್ನು ಬೆಳೆಸುವುದರ ಜೊತೆಗೆ ಆ ನೆಲವನ್ನು, ಆ ಪರಿಸರವನ್ನು ಸುಂದರಗೊಳಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಆ ಸುಂದರಗೊಳಿಸುವುದರ ಜೊತೆಗೆ ಅಲ್ಲಿಯ ಅಸಡ್ಡತೆಯನ್ನು ಮತ್ತು ಅಲ್ಲಿಯ ಅಂದ ವಿಚಾರಗಳನ್ನು, ಅವರಲ್ಲಿರ್ತಕ್ಕಂಥ ಅಂಧ ಶ್ರದ್ಧೆಯನ್ನು ಹೋಗಲಾಡಿಸಿ ಭಕ್ತಿಯ ಶ್ರದ್ಧೆಯನ್ನು ಮೂಡಿಸಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರಿದ್ರೆ ಅದು ನಮ್ಮ ಸಣಾಪುರ ಗ್ರಾಮ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳ್ತಾರೆ. ಸಣಾಪುರ ಗ್ರಾಮಕ್ಕೆ ಒಬ್ಬರು ಮಹಾತ್ಮರಲ್ಲ, ಎಷ್ಟು ಪುಣ್ಯ ಮಾಡಿರ್ನಿ. ಅದಕ್ಕೆ ಬಸವಣ್ಣ ಬಹಳ ಚಂದ ಹೇಳ್ತಾನೆ, ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ. ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ. ಬೇಕೆಂಬುದು ಕಾಯಗುಣ, ಬೇಡೆಂಬುದು ವೈರಾಗ್ಯ. ಯಾವಾಗ ಬ್ಯಾಡ ಅಂತೀವಿ ಅದು ಬರಬೇಕದು ಗುರುಕೃಪಾದಿಂದ, ಆ ಗುರುದಯದಿಂದ ಬರಬೇಕು. ಗುರುವಿನ ಆಶೀರ್ವಾದದಿಂದ ಅದು ನಮಗೆ ಮುಟ್ಟಬೇಕು. ಅಂದಾಗ ಮಾತ್ರ ಜನ್ಮ ಸಾರ್ಥಕವಾಗಲಿಕ್ಕೆ ಸಾಧ್ಯವಾಗ್ತತಿ ಎನ್ನುವಂಥದ್ದು. ಅವು ಬರಬೇಕು ಅಂತಂದರೆ, ಅವುಗಳನ್ನು ಪಡಿಬೇಕು ಅಂತಂದರೆ ಒಂದಿಷ್ಟು ಕಳ್ಕೋಬೇಕಾಗ್ತತಿ. ಕಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಏನು ಕಳ್ಕೊಳ್ಳೋದು? ನಮ್ಮಲ್ಲಿರ್ತಕ್ಕಂಥ ಅಂಧ ಗುಣಗಳು. ಅದಕ್ಕೆ ಹೇಳ್ತಾರೆ, ಈ ಕಾಯಗುಣ ಹೋಗಬೇಕು, ಅಂಗಗುಣ ಕಾಯಗುಣ ಹೋಗಬೇಕು. ಇಲ್ಲಿ ಶಿವಗುಣಗಳು ಬರಬೇಕು, ದೇವಗುಣಗಳು ಬರಬೇಕು ಅನ್ನುವಂಥದ್ದು. ಆ ದೇವಗುಣಗಳು ಯಾವನಲ್ಲಿ ಬರ್ತಾವೋ ಅವರು ದೇವರ ಅಂಶವನ್ನು ಪಡಿಲಿಕ್ಕೆ ಸಾಧ್ಯವಾಗ್ತತಿ ಅಂತ ನೋಡ್ರಿ. ಆ ದೇವರ ಅಂಶಗಳು ಅದಾವಲ್ಲ,
ದೈವಿ ಅಂಶಗಳು ಅಂತವು. ಆ ದೈವಿ ಅಂಶಗಳನ್ನು ನಾವು ಪಡ್ಕೊಂಡ್ವಿ ಅಂತಂದ್ರೆ ಜನ್ಮ ಸಾರ್ಥಕವಾಗ್ತತಿ ಎನ್ನುವಂಥದ್ದು. ದೈವಿ ಅಂಶ ಪಡೆದಿರ್ತಕ್ಕಂಥ ವ್ಯಕ್ತಿಯ ವ್ಯಕ್ತಿತ್ವ ಬಹಳ ಎತ್ತರವಾಗ್ತೈತಿ, ಪ್ರಸನ್ನತೆಯಿಂದ ಕೂಡಿರ್ತೈತಿ, ಪ್ರಭಾವತೆಯಿಂದ ಕೂಡಿರ್ತೈತಿ. ನೋಡ್ರಿ, ಶರಣಬಸಪ್ಪನವರು ನಮ್ಮ ನಿಮ್ಮ ಹಾಗೆ ಜನಿಸಿದವರು, ನಮ್ಮ ನಿಮ್ಮ ಹಾಗೆ ಹುಟ್ಟಿದವರು, ನಮ್ಮ ನಿಮ್ಮ ಹಾಗೆ ಬಾಳಿದವರು, ನಮ್ಮ ನಿಮ್ಮ ಹಾಗೆ ಇದ್ದವರು. ಆದರೆ ಅವ್ರು ಯಾಕೆ ಹಂಗಾದ್ರು, ನಾವ್ಯಾಕೆ ಹಿಂಗಾಗಿವಿ? ಒಂದು ಪ್ರಶ್ನೆ. ಅವರು ತಮಗಾಗಿ ಬದುಕಲಿಲ್ಲ, ಪರರಿಗಾಗಿ. ನೋಡ್ರಿ, ಜೋಳ ಬೆಳೆದಿತ್ತು, ತೆನೆ ಸುಂದರವಾಗಿತ್ತು. ಆ ತೆನೆಗಳನ್ನು ತಿನ್ಲಿಕ್ಕೆ ಬಂದಂಥ ಹಕ್ಕಿ ಪಕ್ಷಿಗಳು, ಕಾಳುಗಳನ್ನು ತಿನ್ಲಿಕ್ಕೆ ಬಂದದ್ದು, ಆಹಾರವನ್ನು ಹುಡುಕೊಂಡು ಬಂದಿರತಕ್ಕಂಥ ಹಕ್ಕಿ ಪಕ್ಷಿಗಳನ್ನು ಕಂಡಂಥವರು ಕೆಲವರು ಡಬ್ಬಿಯೊಳಗೆ ಕಲ್ಲು ಹಾಕಿ ಗಿರ್ ಅನ್ನಿಸಿ ಓಡಿಸುವಂಥ ವ್ಯವಸ್ಥೆ. ಆದರೆ ಶರಣಪ್ಪನವ್ರು ಏನು ಮಾಡಿದ್ರು, ಅದೇ ತೆನೆ, ಆ ತೆನೆ ಬಾಜುನೇ ಅಂದರೆ ಕೆಳಗಡೆನೇ ಒಂದು ಬಟ್ಟಲದಲ್ಲಿ ಅಥವಾ ಒಂದು ಚಿಪ್ಪಿನೊಳಗೆ ನೀರು ಕಟ್ಟಿ ದಾಸೋಹಂಭಾವ ಮೆರೆದಿದ್ದಕ್ಕಾಗಿ ಅವರು ಮಹಾತ್ಮರೆನಿಸಿದರು. ಮಹಾತ್ಮರಿಗೂ ನಮಗೂ ವ್ಯತ್ಯಾಸ. ಈಗ ಹಿಂಗೆ ಹೊಂಟಿರ್ತಾರೆ, ಹೋಗೋ ಮುಂದೆ ಏನಾಗುತ್ತೆ, ಪ್ರಸಾದಕ್ಕೆ ಕುಂತಿರ್ತೀರಿ ನೀವು. ಪ್ರಸಾದಕ್ಕೆ ಕುಂತ ಟೈಮ್ನೊಳಗೆ ಏನಂತೀರಿ ನೀವು? ಬರ್ರಿಪ್ಪ ಪ್ರಸಾದ ಮಾಡ್ರಿ ಅಂತೀರಿ, ಊಟ ಮಾಡಿ ಬರ್ರಿ ಅಂತೀರಿ. ಊಟ ಮಾಡಿ ಬರ್ರಿ ಅಂದ ಕೂಡಲೇನ ಅವ್ರು ಬರ್ತಾರನ? ಬರಂಗಿಲ್ಲ. ಅವ್ರು ಏನಂತಾರ್ರಿ? ಒಂದು ಶಬ್ದ ಅಂತಾರೆ. ಏನಂತಾರೆ? ತುತ್ತಿಗೆ 10 ಮಂದಿ ಆಗಲಿ. ಮತ್ತು ಕರೆದ ಕೂಡಲೇ ಬಂದ್ರಂದ್ರೆ ಏನಂತೀರಿ ನೀವು? ಇದಕ್ಕೆ ನಿಂತು ಬಿಟ್ಟಾರ ನೋಡಿವ್ರ ಅಂತೀರಿ. ಕರೆದ ಕೂಡಲೇ ಬಂದ್ರೆ ಏನಂತೀರಿ? ಇದಕ್ಕೆ ನಿಂತು ಬಿಟ್ಟಾರ. ಮಾರಾಯ, ನಮ್ಗೆ ಈಟ್ ಮಾಡ್ಕೊಂಡಿದ್ವಿ, ನಾಳಿಂದ ಹಿಂಗೆ ಬರ್ತಾತಂದ್ರೆ ನೀ ಹೇಳ್ಬಾರಪ್ಪ ಅಂತಾರೆ. ಅದು ಹೆಂಗಿರಬೇಕು ಅಂತಂದರೆ ಅದು ಪರೋಪಕಾರದ ಗುಣ. ಶರಣರು ಅದನ್ನು ಕಲಿಸಿದ್ರು ನಮಗೆ. ನೋಡಿ, ಚಿಕ್ಕೇನಕೊಪ್ಪದ ಚೆನ್ನವೀರ ಶರಣರು ಅವರು ತ್ರಿಕಾಲ ಜ್ಞಾನಿಗಳಾಗಿದ್ದರು, ತ್ರಿಕಾಲ ವಂದನೀಯರಾಗಿದ್ದರು. ಅವರು ಸೇವಾ ಮಾಡಿದ್ದು ಬುಕ್ಕಾಂಬುದಿಯಲ್ಲಿ ತಪಸ್ಸು ಮಾಡುವಂಥ ಶ್ರೀಮದ್ ಜಗದ್ಗುರು ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ 1008 ಸಿದ್ಧಲಿಂಗ ಭಗವತ್ಪಾದರ ಸೇವಾ ಮಾಡ್ತಾರೆ. ಮತ್ತು ಅವರು ಮತ್ತು ನಮ್ಮ ಬಸೈ ತಾತನವರು ಇಬ್ಬರೂ ಸೇವಾ ಮಾಡಿದ ಫಲ ಒಂದು ಕಡೆ, ಇನ್ನೊಂದು ಯಾರ ಆಶೀರ್ವಾದ? ಕೊಪ್ಪಳದ ಜಗದ್ಗುರು ಲಿಂಗೈಕ್ಯ ಮರುಶಾಂತ ವೀರ ಮಹಾಶ್ರೀಗಳ ಆಶೀರ್ವಾದ. ಇವರಿಬ್ಬರ ಆಶೀರ್ವಾದದಿಂದ ಇಡೀ ನಾಡೇ ಕೊಂಡಾಡುವಂಥ ತ್ರಿಕಾಲ ಜ್ಞಾನಿ ಯಾರಾದ್ರಿದ್ರೆ ಅದು ಚೆನ್ನವೀರ ಶರಣರಾದರು. ಚೆನ್ನವೀರ ಶರಣರು ಅವರು ಹಿಂದುಲ್ದು ಹೇಳ್ತಿದ್ರು, ಮುಂದುಲ್ದು ಹೇಳ್ತಿದ್ರು. ಯಾವ ವ್ಯಕ್ತಿ ಕಣ್ಣು ಮುಂದೆ ಕಾಣ್ತಾನೆ ಆ ವ್ಯಕ್ತಿಯ ಭವಿಷ್ಯವನ್ನು ಬಿಚ್ಚಿಡ್ತಿದ್ರು ಅಂತಂದರೆ ಅವ್ರು ಎಷ್ಟರ ಮಟ್ಟಿಗೆ ಜ್ಞಾನಿಗಳಾಗಿದ್ರು ಅನ್ನುವಂಥದ್ದು. ಒಂದು ಸಂದರ್ಭ, ನಮ್ಮ ಹರಪನಹಳ್ಳಿಯ ಭಕ್ತರು, ಅವ್ರು ಈಗಲೂ ಬದುಕಿದ್ದಾರೆ, ರಾಜಣ್ಣವರು, ಮೂರ್ಕಲ್ ರಾಜಣ್ಣ ಅಂತ ವ್ಯಕ್ತಿ. ಅವರು ಒಂದಿಷ್ಟು 4 ಮಂದಿ ಭಕ್ತರು ಕರ್ಕೊಂಡು ಚಿಕ್ಕೇನಕೊಪ್ಪಕ್ಕೆ ಬೆಟ್ಟಿಗೆ ಹೋಗ್ತಾರೆ. ಚೆನ್ನವೀರ ಶರಣರ ಬೆಟ್ಟಿಗೆ ದರ್ಶನಕ್ಕೆ ಹೋಗ್ತಾರೆ. ಯಾವಾಗ ದರ್ಶನಕ್ಕೆ ಹೋದ್ರು ಅಲ್ಲಿಂದ ಬಳಗಾನೂರಿಗೆ ಬಂದಿರ್ತಾರೆ. ಅಲ್ಲಿ ಬಳಗಾನೂರಕ್ಕೆ ಹೋಗ್ತಾರೆ. ಬಳಗಾನೂರಕ್ಕೆ ಹೋದ್ರು ಮತ್ತೆ ಗದಿಗೆ ಬಂದಿರ್ತಾರೆ. ಇವ್ರು ಗದಿಗೆ ಹೋದ್ರು ಅನ್ನತ್ಲೆ ಗದಿಗೆ ಬಂದರು ಕಾರ್ನೊಳಗೆ. ಇವ್ರಿಗೆ ಭಾಳ ಹೊಟ್ಟೆ ಹಸ್ತಿತ್ತು, ತಡ್ಕೊಳಕ್ಕಾಗಿದ್ದಿಲ್ಲ. ಯಾವಾಗ ಗದಗಿನಾಗ ಬಂದರು ಒಂದು ಖಾನಾವಳಿ ಕಂಡಿತ್ತು. ಆ ಖಾನಾವಳಿಯೊಳಗೆ ಮಸ್ತ್ ಹೋಳಿಗೆ ಪ್ರಸಾದ ಇತ್ತು. ಪ್ರಸಾದ ತೊಗೊಂಡ್ರು. ಮುಂದೊಂದು ಎಲ್ಲೋ ಹಳ್ಳಿಯಾಗ ಚೆನ್ನವೀರ ಶರಣರು ಇದ್ದರು. ಹೋಗಿ ಉದ್ದಕ್ಕೆ ಇವ್ರು ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡತ್ಲೆ ಒಂದು ಮಾತಂದ್ರು, ಏನಪ್ಪ ಅಣ್ಣ ಹೋಳಿಗೆ ತುಪ್ಪ ಚಲೋ ಇತ್ತನೋ ಅಂದ್ರು. ನೋಡ್ರಿ, ಏನು ಫೋನ್ ಇಲ್ಲ, ವ್ಯಾನ್ ಇಲ್ಲ, ಏನೂ ಇಲ್ಲದ ಕಾಲಘಟ್ಟದಲ್ಲಿ ಚೆನ್ನವೀರ ಶರಣರು ಏನಪ್ಪ ಅಣ್ಣ ಹೋಳಿಗೆ ತುಪ್ಪ ಚಲೋ ಇತ್ತಿಲ್ಲ. ನೋಡ್ರಿ, ಈ ಶಬ್ದ ಐತಲ್ಲ ಅವ್ರನ್ನ ಗಾಬರಿ ಮಾಡಿತು.
ಏನು ಊಟ ಮಾಡಿರಿ ಅನ್ನೋದು ಗೊತ್ತಾಗೈತಿ ಅಂತಂದರೆ ಅವ್ರ ಬದುಕು ಹೆಂಗಿತ್ತು, ಎದಕ್ಕೆ ಬಂದೀರಿ ಅನ್ನೋದು ಗೊತ್ತಾಗೋದಿಲ್ಲ, ಆಗೇತಿರ್ತದೆ. ಹಂಗೆ ಮಹಾತ್ಮರಲ್ಲಿ ಆ ಗುಣಗಳು ಬರ್ತವೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ಗುರು ಆಶೀರ್ವಾದ, ಗುರು ಕೃಪೆ. ಶರಣ ಬಸಪ್ಪನವರು ಅದಕ್ಕೆ ಪುರಾಣ ಕೇಳ್ಬೇಕನ್ನೋದು ಇದಕ್ಕೆ. ಪುರಾಣಗಳು ನಮಗೇನು ಮಾಡ್ತಾವಂದರೆ ಅದಕ್ಕೆ ನೋಡ್ರಿ, ತಿಕ್ಕಿಲ್ಲ ತೊಳೆದಿಲ್ಲ ತಳತಾಳ ಹೊಳಿತೈತಿ. ಏನು ಕೊಡವ್ವ, ಕಂಚಿಂದಲ್ಲ ತಾಮ್ರದ್ದಲ್ಲ ಮಿರಿಮೀರಿ ಮಿಂಚ್ತೈತಿ. ಏನು ಕೊಡವ್ವ, ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ. ಸಿದ್ಧಾರೂಢರನ್ನು ಕುರಿತು ಶಿಶುನಾಳ ಶರೀಫರು ಹೇಳ್ತಾರೆ, ತಿಕ್ಕಿಲ್ಲ ತೊಳೆದಿಲ್ಲ ತಳತಾಳ ಹೊಳಿತೈತಿ. ನೀವು ಮನೆಯೊಳಗೆ ತಾಮ್ರ ಪಾತ್ರೆ ಇದೆ, ಹಿತ್ತಾಳಿ ಪಾತ್ರೆ ಇದೆ, ಬೆಳ್ಳಿ ಪಾತ್ರೆ ಇದೆ ಅಂದ್ರೆ ಏನು ತೊಳಿತೀರಿ, ಏನು ಹಚ್ಚಿ ತೊಳಿತೀರಿ? ಒಂದಿಷ್ಟು ಅದಕ್ಕೆ ಪೀತಾಂಬರ ಹಚ್ತೀರಿ, ಅಥವಾ ಲಿಂಬೆಹಣ್ಣು ಉಪ್ಪರ ಹಚ್ತೀರಿ, ಅಥವಾ ಹುಣಸೆಹಣ್ಣು ಉಪ್ಪರ ಹಚ್ತೀರಿ. ಹಚ್ಚಿದಾಗ ಮಾತ್ರ ಅದರದ್ದು ಕಿಲುಬು ಅನ್ನುವಂಥದ್ದು ಹೋಗ್ತದೆ, ಅದ್ರ ಹೊಲಸು ಅನ್ನೋದು ಹೋಗ್ತದೆ. ಯಾವಾಗ ಜ್ಞಾನಿಯಾದಂಥ ಮನುಷ್ಯ ಇರ್ತಾನೋ ಆ ಜ್ಞಾನಿಯಾದಂಥ ಮನುಷ್ಯ ಹೆಂಗಿರ್ತಾನೆ ಅಂತಂದರೆ ಶಿಶುನಾಳ ಶರೀಫ್ ಹೇಳ್ತಾನೆ, ತಾಮ್ರದ್ದಲ್ಲ ಕಂಚಿಂದಲ್ಲ ಮಿರಿಮೀರಿ ಮಿಂಚತೈತಿ. ಏನು ಕೊಡವ್ವ, ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ ಅಂತ. ಹಂಗೆ ಮಹಾತ್ಮರಾದಂಥವರು ಅವರ ಗುಣ, ಅವರ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಧಾರೆಗಳು, ಅತ್ಯುತ್ತಮವಾಗಿರ್ತಕ್ಕಂಥ ಜ್ಞಾನಮಯ. ಅದಕ್ಕೆ ಬಸವಣ್ಣ ಇನ್ನೊಂದು ಕಡೆ ಹೇಳ್ತಾನೆ, ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡ, ಸತ್ಯದ ಬಲದಿಂದ ಅಸತ್ಯದ ಕೀಡು ನೋಡ. ನೋಡ್ರಿ, ಸತ್ಯದ ಬಲದಿಂದ ಅಸತ್ಯದ ಕೀಡು ನೋಡ. ಜ್ಞಾನ ಅನ್ನುವಂಥದ್ದು ಆವರಿಸ್ತು ಅಂತಂದರೆ ಯಾವಾಗ ಚನ್ನವೀರ ಶರಣರು ಅನ್ನುವಂಥವ್ರಿಗೆ ಜ್ಞಾನ ಉದಯ ಯಾವಾಗಾಯಿತು? ಗುರುಗಳ ಆಶೀರ್ವಾದ ಆತಲ್ಲ. ಹಂಗೆ ಶರಣಪ್ಪನವರಿಗೆ ಮರುಳಾರಾಧ್ಯರಿಂದ ಆಶೀರ್ವಾದ ಆದಮೇಲೆ ಅವರಲ್ಲಿ ದೊಡ್ಡ ಶಕ್ತಿ ಬಂತು. ಈಗ ನೀವು ವಯರ್ ಐತಿ, ಈಗಿದು ಈ ವಯರು ನೀವು ಮ್ಯಾಲೆ ಮುಟ್ಟಿದ್ರಿ ಏನು ಅನ್ಸೋದಿಲ್ಲ, ಕರೆಂಟ್ ಇಲ್ಲ ಬಿಡ್ರಿ ಅಂತೀರಿ. ಕರೆಂಟ್ ಹೊಡಿಬೇಕು ಅಂತಂದ್ರೆ ಏನು ಮಾಡ್ಬೇಕು? ಕರೆಂಟ್ ಐತಿ ಅನ್ನೋದು ನೋಡ್ಬೇಕಂದ್ರೆ ಏನು ಮಾಡ್ಬೇಕು? ಸ್ವಲ್ಪ ಅದನ್ನು ತುಂಡು ಮಾಡಿ ಮುಟ್ರಿ, ಗೊತ್ತಾಗುತ್ತೆ ಏನೈತೆ ಅನ್ನೋದು ಗೊತ್ತಾಗುತ್ತೆ, ಅನುಭವ ಆಗುತ್ತೆ, ಜುಮ್ ಅನ್ನುತ್ತದೆ. ಯಾವಾಗ ಗುರು ಅಸ್ತಮಸ್ತಕ ಸಂಯೋಗವನ್ನು ಕೊಡ್ತಾನೋ, ಏರ್ಪಡಿಸ್ತಾನೋ, ಅಸ್ತಮಸ್ತಕ ಸಂಯೋಗವನ್ನು ಮಾಡ್ತಾನೋ, ಯಾವಾಗ ತನ್ನ ಶಿಷ್ಯನ ತಲೆಯ ಮೇಲೆ ತನ್ನ ಹಸ್ತವನ್ನು ಇಡ್ತಾನೋ ಅವಾಗ ತಾನಾಗ್ತಾನೆ. ಅದಕ್ಕೆ ಹೇಳಿದರು, ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ, ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾದೀಶ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಸಾಮಾನ್ಯ ಅಲ್ಲ ಅದು. 50 ವರ್ಷ 49 ವರ್ಷ ಪುರಾಣ ಹಚ್ಚಿರಿ ಅಂತಂದರೆ ಸಾಮಾನ್ಯ ಅಲ್ಲ. ಬಹಳ ದೊಡ್ಡ ಇತಿಹಾಸ ಯಾವ ಊರಿಗಾದ್ರೂ ಇದ್ರೆ ಅದು ಸಣಾಪುರ ಗ್ರಾಮಕ್ಕಿದೆ. ಭಕ್ತಿಯ ಗ್ರಾಮ ನೋಡ್ರಿ, ಭಕ್ತಿ. ಇಲ್ಲಿ ಮಹಾತ್ಮರು ಹಂಗೆ ಪಾದ ಇಟ್ಟು ಇಲ್ಲಿ ಸದ್ಗುಣಗಳ ಎಂಬ ಬೆಳೆಯ ಬೆಳೆದುಣ್ಣಿರು. ಇಲ್ಲಿ ಸದ್ಗುಣ ಅನ್ನುವಂಥ ಬೆಳೆ ಇದೆ. ಆ ಬೆಳೆಗೆ ಕಿಮ್ಮತ್ತು ಯಾವಾಗ ಬರ್ತೈತಿ ಅಂತಂದರೆ ನೋಡ್ರಿ, ಎಲ್ಲರೂ ಬಂಗಾರದ ಅಂಗಡಿಯಾಗ ಹೋಗ್ತಾರನ್ರಿ, ಮರ್ಶಾಂತ ನೋಡ್ರಿ, ಎಲ್ಲರೂ ತೊಳಕಾಗ್ತಾನೆ 1 ಲಕ್ಷದ ಮೇಲೆ ಐತಿ. 1 ಲಕ್ಷದ ಮೇಲೆ. ಈಗ ಯಾರು ನೀವು ತವ್ರ ಮನೆಗೆ ಹೋಗಿ ಬಂಗಾರ ಕೊಡ್ರಿ ಅಂದ್ರೆ ಇನ್ನೇನು ಬರಕ್ಕೆ ಹೋಗ್ಬಿಡ್ರಿ ಅಂತಾರೆ ಅವರು. ಸೀರೆ ತೊಗೊಡ್ರಿ ಹೋಗ್ರಿ ನೀವು, ಹಂಗೇನಾರು ಕೇಳೋದಿದ್ರೆ ಬರಕ್ಕೆ ಹೋಗ್ಬಿಡ್ರಿ ನೀವು ನಿಮ್ಮ ಮನ್ಯಾಗ ಆರಾಮಿರ್ರಿ ಅಂತಾರೆ. ಬೆಳ್ಳಿ ಅಂತರೂ ದೂರ ಹೊತ್ತಿಗೆ 2 ಲಕ್ಷದ ಮೇಲೆ. ಬಂಗಾರದ ಅಂಗಡಿಯೊಳಗೆ ಹೆಂಗೆ ಹೋಗೋಕ್ಕಾಗಂಗಿಲ್ಲೋ, ಸಂತೆ ಮಾರ್ಕೆಟ್ನೊಳಗೆ ಹೋದಂಗೆ ಬಂಗಾರದ ಅಂಗಡಿಯೊಳಗೆ ಹೋಗೋಕ್ಕಾಗಂಗಿಲ್ಲ. ಯಾಕಂದ್ರೆ ಉತ್ತಮ ರೀತಿಯಲ್ಲಿರ್ತಕ್ಕಂಥವನು ಮಾತ್ರ ಖರೀದಿ ಮಾಡ್ಲಿಕ್ಕೆ ಸಾಧ್ಯವಾಗ್ತೈತಿ. ಹಂಗೆ ಉತ್ತಮ ರೀತಿಯಲ್ಲಿರ್ತಕ್ಕಂಥವನು ಮಾತ್ರ ಗುರುಕೃಪೆಗೆ ಒಳಗಾಗ್ತಾರೆ ಅನ್ನೋದಕ್ಕೆ ಸಾಕ್ಷಿ ಭಕ್ತರು ಯಾರಾದ್ರಿದ್ರೆ ನಮ್ಮ ಸಣಾಪುರ ಗ್ರಾಮದ ಸದ್ಭಕ್ತರು ಅನ್ನುವಂಥದ್ದು. ಅದು ನೋಡ್ರಿ, ಭಾಳ ಚಂದ ಹೇಳ್ತಾರೆ. ಯಾವಾಗ ಗುರುವಿನ ವಾಣಿಯನ್ನು ತತ್ವಮಶಿಯಾಗಿ ಅದನ್ನು ಪರಿಣಾಮ ರೀತಿಯಲ್ಲಿ ತಿಳಿದುಕೊಳ್ಳುವಂಥದ್ದು, ಪಡೆದುಕೊಳ್ಳುವಂಥದ್ದು,
ಅದನ್ನು ಅನುಕರಣೆ ಮಾಡಿಕೊಳ್ಳುವಂಥದ್ದು, ಅದರ ಮೂಲಕ ನಡೆದುಕೊಳ್ಳುವಂಥ ಗುಣ ಐತಲ್ಲ, ಅದು ಬಹಳ ಮುಖ್ಯವಾಗಿ ನಿಲ್ತೈತಿ. ಯಾವಾಗ ಗುರುವಿನ ಗುರು ಏನೇ ಹೇಳಲಿ ಎಂತ ಹೇಳಿ ಆತ ಒಂದು ದಿನ ಫಲ ಕೊಟ್ಟೇ ಕೊಡ್ತಾನೆ, ಆಶೀರ್ವಾದ ಮಾಡೇ ಮಾಡ್ತಾನೆ. ಅದಕ್ಕೆ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳು ಅಂತ ಬಹಳ ದೊಡ್ಡ ಸಂತರವರು, ಪಂಚಗಣಾಧೀಶ್ವರಲ್ಲಿ ಅವರು ಒಬ್ಬರು. ಕೊಟ್ಟೂರೇಶ್ವರ, ಮದ್ದಾನೇಶ್ವರ, ಕೋಲಶಾಂತೇಶ್ವರ, ಕೆಂಪೇಶ್ವರ, ಹಾಗೆ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ. ಮದ್ದಾನೇಶ್ವರ ಮಗನೇ ಗೋಣಿ ಬಸವೇಶ್ವರ. ತಿಪ್ಪೇರುದ್ರ ಸ್ವಾಮಿಗಳು ಒಂದು ಕಾಯಕ ನಿಷ್ಠೆಯನ್ನು ಉಳ್ಳಂಥವ್ರು. ಅವರು ಕೆರೆಗಳನ್ನು ಕಟ್ಟಿಸ್ತಾ ಇದ್ರು. ಅವರು ಆ ನಾಡಿಗೆ ಬರಗಾಲ ಬರಬಾರ್ದು ಅಂತ ತಿಳ್ಕೊಂಡು ಕೆರೆಗಳನ್ನು ಕಟ್ಟಿಸ್ತಿದ್ರು. ಕೆರೆಗಳನ್ನು ಕಟ್ಟಿಸುವಂಥ ಸಮಯದಲ್ಲಿ ಹಲವಾರು ಭಕ್ತರು ಹೋಗಿ ಸೇವಾ ಮಾಡ್ತಿದ್ರು. ಶಿವಪ್ರೇರಣೆ ಆಗ್ತದೆ. ತಿಪ್ಪೇರುದ್ರ ಸುಮ್ಮನೆ ದುಡಿಸ್ಕೊಂಡ್ರೆ ಹೆಂಗೋ, ಅವ್ರಿಗೆ ಒಂದಿಷ್ಟು ಏನಾರ ಆಶೀರ್ವಾದ ಮಾಡಿ ಕಳಿಸ್ಬೇಕಲ್ಲ, ಏನಾರ ಕೊಟ್ಟು ಕಳಿಸ್ಬೇಕಲ್ಲ. ತಿಪ್ಪೇರುದ್ರ ಸ್ವಾಮಿಗಳು ಕೂಡಿದ ಭಕ್ತರಿಗೆ ಹೇಳ್ತಾರ, ನೋಡ್ರಪ್ಪ, ಸಂಜೆವರೆಗೆ ನೀವು ಕಾಯಕ ಮಾಡಿರಿ, ನಿಮ್ಗೆ ಶಿವಪ್ರೇರಣೆ ಆಗೈತಿ, ಒಂದಿಷ್ಟು ಹಣ ಕೊಡಬೇಕು ಅಂತ ಶಿವಪ್ರೇರಣೆ ಆಗೈತಿ, ನೀವು ಒಂದಿಷ್ಟು ಗುಂಪು ಮಾಡಿಕೊಡ್ರಿ, ಮಣ್ಣಿನ ಗುಂಪು ಮಾಡಿಕೊಡ್ರಿ. ನಾ ಬೆತ್ತವನ್ನು ಮುಟ್ಸುವಂತ ಮಣ್ಣಿನ ಆ ಏನು ಗುಂಪಿಗೆ ನಾನು ಮುಟ್ಸ್ಕೊಂತ ಹೋಗ್ತೀನಿ, ಅದು ನೀವು ದುಡಿದಷ್ಟು ಫಲ ಅದರಲ್ಲಿ ಇರ್ತೈತಿ, ತೆಗೆದುಕೊಂಡು ಮನೆಗೆ ಹೋಗ್ರಿ. ನೋಡ್ರಿ, ನಾವು ನಮ್ಮದೊಂದು ಪರಂಪರೆ, ನಾವೆಲ್ಲ ಹಿಂದೆ ಹೆಂಗಿತ್ತು ಒಂದು ಪರಂಪರೆ, ಈಗಲೂ ಹೆಂಗೈತಿ ಅಂತ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಒಂದೊಂದು ಊರ ಭಾಳ ಮಜಾ ಇರ್ತೈತಿ. ಈ ಕಳೆ ತೆಗ್ಯಾಕಂತ ಹೊಕ್ಕಾರಿಗೆ, ಕಳೆ ತೆಗ್ಯಾಕ ಅವಾಗ ತಾಯಂದ್ರೆ ಹೆಂಗೆ ಮಾಡ್ತಿದ್ರು, ನಮ್ಮ ಹೊಲಪ್ಪ ಜಲ್ದಿ ಹೋಗ್ಬೇಕು, 6ಕ್ಕೆ ಸೂರ್ಯೋದಯದೊಳಗೆ ಹೋಗ್ಬೇಕು, ಸಂಜೆ ಮಠ ಇದ್ದು ಕೆಲಸ ಮಾಡಿ ಬರಬೇಕು. ಇವತ್ತಿಗೆ ಹಂಗೆ ಹೋಗ್ತೀರ ನೀವು? ನೋಡ್ರಿ, ಅವತ್ತಿನ ಕಾಲ ಸಂಜೆ ಮಠ ಇದ್ದು ನಮ್ಮ ಹೊಲಪ್ಪ ಅಂತ. ಈಗಿನಾರು ಹೆಂಗೆ ಮಾಡ್ತಾರೆ, ಒಂದೊಂದು ಊರ ಪರಿಸ್ಥಿತಿ, ಮುಂಜಾನೆ 9ಕ್ಕೆ ಹೋಗ್ಬೇಕಾಗಿರ್ತೈತಿ, ಹೋಗೋದು ಅಷ್ಟಕ್ಕೆ. ಹೋದ್ಮೇಲೆ ನಮ್ಮ ಹೊಲ ಅಂತ ತಿಳ್ಕೊಂಡು ಒಬ್ಬ ಹೆಣ್ಮಗಳು ಮುಂದೆ ಕಳೆ ತಕ್ಕೊಂತ ಮಸ್ತ್ ಹೋಗಿರ್ತಾಳೆ. ಇವ್ರ ಹಿಂದೆ ಫೋನ್ಯ ಮಾತಾಡ್ಕೊಂತಿರೋ ಮಂದಿ ಇರ್ತಲ್ಲ, ಒಂದು ರಂಟಿ ಕಲ್ಲು ತೊಗೊಂತಾರೆ, ಸಣ್ಣ ತೊಗೊಂಡು ಹಿಂಗೆ ಒಗಿತಾರೆ, ಹೋಗೋದು ಸನ್ನಿ ಮಾಡ್ತಾರೆ. ನಿಂದ ಹೋಗೋದು ಹಂಗೆ ಹೋಗ್ಬಿಡ್ತೀನಿ ಮಾಡ್ತಾರಿಲ್ಲ. ನಮ್ಮದು ಅನ್ನುವಂಥದ್ದನ್ನು ಯಾಕೆ ತಿಳ್ಕೊಳ್ಳೋದಿಲ್ಲ, ಎಲ್ಲಿವರೆಗೂ ನಮ್ಮದು ಅನ್ನುವಂಥ ಭಾವ ಬರೋದಿಲ್ಲ. ನೋಡ್ರಿ, ಅವಿಭಕ್ತ ಕುಟುಂಬ, ಇಲ್ಲಿ ನಿಮ್ಮನ್ನು ನೋಡಿದ್ರೆ ಸಂತೋಷ ಆಗುತ್ತೆ. ಇಲ್ಲಿ ಯಾವ ಜಾತಿ ಮತ ಪಂಥ ಭೇದ ಯಾವುದೂ ಇಲ್ಲ. ಎಲ್ಲರೂ ನಾವು ಯಾರಪ್ಪ ಅಂದರೆ ವೀರಭದ್ರ ಸ್ವಾಮಿಯ ಮಕ್ಕಳು ಅನ್ನುವಂಥ ಭಾವ ಐತಲ್ಲ, ಬಹಳ ದೊಡ್ಡದು ಅಂತ. ಅದು ಆ ಗುಣ ಬರಬೇಕು. ಅದನ್ನೇ ಕಲಿಸಿದ್ರು ಮಹಾತ್ಮರು. ಜಾತಿ ಭೇದವನಳಿದು ನೀತಿ ಮಾರ್ಗವ ಪೇಳಿ ಓತು ತ್ರೈಭುವನಕ್ಕಾರಾಧ್ಯ ನೆನೆಸಿದ ಅಜಾತ ಶ್ರೀ ಗುರುವೇ ಕೃಪೆಯಾಗುವಂತ. ಯಾವ ಜಾತಿ ಮತ ಪಂಥ ಭೇದ ಭಾವ ಯಾವುದೂ ಎಣಿಸದೆ ನಾವು ದೇವರ ಮಕ್ಕಳು, ನಾವೆಲ್ಲ ಒಂದೇ ಅವಿಭಕ್ತ ಕುಟುಂಬ, ನಾವೆಲ್ಲ ಸಣಾಪುರದಲ್ಲಿ ಒಂದೇ ತಾಯಿ ಮಕ್ಕಳು ಅನ್ನುವಂಥ ರೂಪದೊಳಗೆ ಬದುಕುವಂಥದ್ದು. ಹಂಗೆ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳು ಹೇಳಿದ್ರು, ಮಣ್ಣಿನ ಗುಂಪು ಯಾರು ಮಾಡ್ಕೊಂಡಿರಿ ಅವ್ರಿಗೆ ನಾ ಬೆತ್ತ ಮುಟ್ಸ್ಕೊಂತ ಹೋಗ್ತೀನಿ, ನಿಮಗೆ ಅಷ್ಟು ದುಡ್ದಷ್ಟು ಇರ್ತೈತಿ ಅಂತ ಮುಟ್ಸ್ಕೊಂತ ಹೊಂಟ್ರು. ಅವ್ರು ನೋಡ್ತಿದ್ರು, ನನಗಿಷ್ಟು ರೊಕ್ಕ ಬಂದೈತಿ, ಇಷ್ಟು ನಾಣ್ಯ ಬಂದವ ಅಂತ ಖುಷಿ ಆಗ್ತಿದ್ರು. ಒಬ್ಬ ಕಟ್ಟಿ ಮಂದಿ ಇರ್ತಾರೆ ಕೆಲವರು, ದುಡಿಲಾರ್ದ ಮಣ್ಣು ಎತ್ತಾಕ ಅನ್ನೋರು ಇರ್ತಾರೆ ನೋಡ್ರಿ. ಕಡಿ ಅಲ್ಲಿ ಮಾಡಿ ಇಲ್ಲಿ ಮಾಡೋದು, ಸುಮ್ಮನೆ ಬಾಯಿ ಮಾಡೋದು, ದುಡಿಲಾರ್ದ ಮಂದಿ ಇರ್ತಾರಲ್ಲ, ಅವರು ಇರ್ತಾರ ಕೆಲವರು. ಅವನು ಇದ್ನಂತೊಬ್ಬ, ಅವನಿಗೆ ಏನೂ ಇದ್ದಿಲ್ಲ ದುಡ್ಡು. ಮರ ನನಗೇನು ಬಂದಿಲ್ಲಲ್ಲ, ನೀ ಏನು ಮಾಡಿದ ಅದಕ್ಕೆ ಬಂದಿಲ್ಲ ತಗ ಅಂದ್ರು ಅವ್ರು. ಹಂಗೆ ಮುಟ್ಸ್ಕೊಂತ ಬೆತ್ತ ಮುಟ್ಸ್ಕೊಂತ ಬಂದರು. ಕೊನೆಗೆ ಒಬ್ಬ ತಾಯಿ, ಆ ತಾಯಿಯ ಮಣ್ಣಿನ ಗುಂಪಿಗೆ ಬೆತ್ತ ಮುಟ್ಟಿಸಿದ್ರು. ಮುಟ್ಟಿಸಿದ ಕೂಡಲೇ ಡಬಲ್ ಹಣ ಇತ್ತು, ತಾನು ದುಡಿದಿರ್ತಕ್ಕಂಥ 2 ಪಟ್ಟು ಹಣ ಇತ್ತು. ಅವಾಗ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳಿಗೆ ಕರೆದು ಹೇಳ್ತಾಳೆ, ಅಪ್ಪ ಭಾಳ ಹಣ ಆಯಿತು, 2 ಪಟ್ಟು ಹಣ ಐತಿ, ತೆಗೆದುಕೋ ಅಂತ ಹೇಳ್ತಾಳೆ.
ಆಗ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳು ಹೇಳ್ತಾರೆ, ಅಮ್ಮ ನೀನೊಬ್ಬೇಕೆ ದುಡ್ದಿಲ್ಲ, ನಿನ್ನ ಹೊಟ್ಟೊಳಗಿರ್ತಕ್ಕಂಥ ಕೂಸು ಸಹಿತ ದುಡ್ದೈತಿ, ಅದಕ್ಕೆ ತಗೋ ಡಬಲ್ ಹಣ ಅಂತ ಹೇಳ್ತಾರೆ. ನೋಡ್ರಿ, ಶರಣರಿಗೆ ಗೊತ್ತಾಗ್ತೈತಿ. ಶರಣರು ಮಹಾತ್ಮರು, ಸಂತರು, ಶಿವಯೋಗಿಗಳು, ಅವರು ವಿಶ್ವ ಕುಟುಂಬಿಗಳು. ಅದಕ್ಕೆ ಪರೋಪಕಾರಕ್ಕಾಗಿ ಬದುಕಿದವರು, ಪರೋಪಕಾರದ ಜೀವನ ಸಾಧನೆಯನ್ನು ಮಾಡಿದಂಥವರು, ಪರೋಪಕಾರದ ಗುಣಗಳಿಂದ ತಮ್ಮನ್ನು ತಾವು ಉದ್ಧರಿಸಿಕೊಂಡವರು ಅಂತ. ನೋಡ್ರಿ, ಗವಿಸಿದ್ದೇಶ್ವರರು ಬಹಳ ದೊಡ್ಡ ಪವಾಡಗಳನ್ನು ಮಾಡಿದಂಥವ್ರು. ಅಮಾವಾಸ್ಯೆ ದಿನ ಚಂದ್ರನ್ ತೋರಿಸಿದ್ರು, ಕುಷ್ಠರೋಗ ಕಳೆದ್ರು, ಸತ್ತ ಆಕಳ ಬದುಕಿಸಿದ್ರು, ಸತ್ತ ಮಗು ಬದುಕಿಸಿದ್ರು. ಇವೆಲ್ಲ ಲೀಲೆಗಳು. ಹಿಂಗೆ ಒಂದು ಲೀಲಾ ಬರ್ತೈತೆ ಅವರ ಚರಿತ್ರೆ ಒಳಗೆ, ಭಾಳ ಚಂದ ಬರ್ತದ. ಒಂದು ಗ್ರಾಮಕ್ಕೆ ಹೋಗ್ತಾರೆ. ಗ್ರಾಮಕ್ಕೆ ಹೋದ ಸಮಯದೊಳಗೆ ಅಲ್ಲಿ ಆಗ್ತಾನೆ ಜೋಳವನ್ನು ಹಗೆಗೆ ಹಾಕಿರ್ತಾರ, ಬೆಳೆದಿರ್ತಕ್ಕಂಥ ಜೋಳ. ಆ ತಾಯಿ ಕರೆದು ಕೇಳ್ತಾರ, ದಾಸೋಹಕ್ಕಾಗಿ ಒಂದಿಷ್ಟು ಜೋಳ ಕೊಡು. ಆಗ ತಾಯಿ ಅಂತಾಳ, ನಮ್ಮ ಜೋಳ ಎಲ್ಲ ಸೆರಗಾಗಿಬಿಟ್ಟವ್ರಿ. ನೋಡ್ರಿ, ಮಾತಿನಾಗ ಎಷ್ಟು ವಿಚಾರ ಐತಿ. ನಮ್ಮ ಜೋಳ ಎಲ್ಲ ಸೆರಗಾಗಿಬಿಟ್ಟವ್ರಿ. ಗವಿಸಿದ್ದೇಶ್ವರ ಅಂತಾರ, ಆಗಲಿ ಬಿಡವ ಅಂದ್ಬಿಡ್ತಾರ ಅವ್ರು. ನಿಮ್ಗೆ ಅರ್ಥ ಆಗಿರ್ಬೇಕು, ಆಗಲಿ ಬಿಡವ ಅಂತಾರವ್ರು. ಯಾವಾಗ ಜೋಳ ಸೆರಗಾಗೈತಿ ಅಂತ ಈ ಹೆಣ್ಮಗಳಂದ್ಲು, ಅಜ್ಜವ್ರು ಏನಂದ್ರು, ಒಂದ ಮಾತಂದ್ರು, ಆಗಲಿ ಬಿಡವ ಅಂದರು. ಅಜ್ಜವ್ರು ಕೊಪ್ಪಳ ಮುಟ್ಟಿಲ್ಲ, ಜೋಳ ಬಳಕೆಗೆ ಬೇಕಾಗಿತ್ತು, ಮನೆ ಬಳಕೆಗೆ. ಹಿಂಗೆ ಹಾಗೆ ತೆಗೆದ್ಲು, ಯಜಮಾನನ ಕೂಡ ಹಾಗೆ ತೆಗೆಸಿದ್ಲು. ತೆಗಿಸಿ ನೋಡಿದರೆ ಆ ಜೋಳ ಎಲ್ಲ ಸೆರಗಾಗಿಬಿಟ್ಟಿದ್ವು. ಅವು ಏನಂದಿದ್ಲು ಹೇಳ್ರಕ್ಕಿ, ಯಪ್ಪ ಜೋಳ ಎಲ್ಲ ಸೆರಗಾಗ್ಯಾವ ಅಂದ್ರು. ಅಜ್ಜವ್ರು ಏನಂದ್ರು, ಆಗಲಿ ಬಿಡವ ಹಂಗ ಅಂದ್ರು ಅವ್ರು. ನೋಡ್ರಿ, ಮಹಾತ್ಮರ ವಾಣಿ ಹೆಂಗಿರ್ತೈತಿ. ಯಾವಾಗ ಜೋಳೆಲ್ಲ ಸೆರಗಾಗ್ಯಾವ ಅಂತ ಗೊತ್ತಾತು, ಇಡೀ ಊರಿಗೆ ಸುದ್ದಿ ಹಬ್ಬಿತು. ಒಂದು ಚೀಲ ಜೋಳ ಕೊಟ್ಟಿದ್ರಿ ಏನಕ್ಕಿತ್ತು ಅಪ್ಪನ ಮಠಕ್ಕೆ, ನೋಡು ಹಾಗೆ ತುಂಬೆಲ್ಲ ಜೋಳ ಸೆರಗಾಗ್ಯಾವ. ಗವಿಸಿದ್ದಪ್ಪನ ಮಠಕ್ಕೆ ಕೊಟ್ಟಿದ್ರಿ ಏನಕ್ಕಿತ್ತು ಅಂತ ಇಡೀ ಊರು ಸುದ್ದಿ ಹಬ್ಬಿತು. ಎಲ್ಲರೂ ಮಾತಾಡಕತ್ತಿದ್ರು. ಆದರೆ ಈ ಹೆಣ್ಮಗಳು ಎಲ್ಲಿದ್ಲು ಅಂದ್ರೆ ಕೊಪ್ಪಳ ಮಠಕ್ಕಿದ್ಲು. ಅಷ್ಟೊತ್ತಿಗೆ ಜನರ ಬಾಯಿಯೊಳಗೆ ಬರೋಕ್ಕಿಂತ ಮೊದಲು ಕೊಪ್ಪಳಕ್ಕೆ ಹೋಗಿದ್ಲು. ಹೋಗಿ ಉದ್ದಕ್ಕೆ ನಮಸ್ಕಾರ ಮಾಡಿದ್ಲು. ಬುದ್ಧಿ ತಪ್ಪಾಗೈತಿ ಅಂದ್ಲು. ಯಾರು ನೀನು ಅಂದರು. ಇಲ್ಲ, ನಾನು ಇಂಥ ಹೆಣ್ಮಗಳು. ಯಾಕೆ ಬಂದಿದೆ ಅಂದರು. ಯಪ್ಪ ಜೋಳ ಕೇಳಿದ್ರಿ ನೀವು, ನಾ ಏನಂದೆ, ನೀ ಏನಂದಿ, ನಾ ಸೆರಗಾಗ್ಯಾವ ಅಂದೆ. ನಾ ಏನಂದೆ, ಆಗಲಿ ಬಿಡವ ಹಂಗಾಗಲಿ ಅಂದ್ರೆ. ಆಗಲಿ ಬಿಡ ಅಂದೆ, ಮತ್ತೇನಾತು ಮುಂದೆ, ಸೆರಗಾಗಿಬಿಟ್ಟವ್ರಿ. ಮತ್ತು ಈಗೇನು ಮಾಡ್ಬೇಕು, ಹೆಂಗಿದ್ದದ್ದು ಹಂಗ ಮಾಡು, ನಿನ್ನ ಮಠಕ್ಕೆ ಒಂದು ಚೀಲ ಜೋಳ ಕೊಡ್ತೀನಿ, ಆಯ್ತು ಬಿಡವ ಹಂಗಾಗಲಿ. ನೋಡ್ರಿ, ಎಷ್ಟು ಮಾತಿನೊಳಗೆ ಹುಷಾರಿತನ ಐತಂದರೆ, ಯಾವಾಗ ಹಂಗಾಗಲಿ ಅಂದರು, ಜೋಳ ಇದ್ದಂಗೆ ಆಗಲಿ, ಸೆರಗೆಲ್ಲ ಹೋಗಲಿ ಅಂತ ಆಶೀರ್ವಾದ ಮಾಡಿದರು. ಬಂದು ಹಿಂಗೆ ಹಾಗೆ ತೆಗೆದು ನೋಡಿದರೆ ಜೋಳೆಲ್ಲ ಇದ್ದಂಗೆ ರಕ್ತದ ಹಾಗೆ ಒಳಪಾಗಿ ಕಾಣ್ತಿದ್ವು ಅಂತ. ಮಹಾತ್ಮರ ವಾಣಿಯೊಳಗೆ ಎಷ್ಟು ಸತ್ಯತೆ ಇದೆ. ಅವರು ನಡೆದಂತೆ ನುಡಿಯುವಂಥವರು. ಅದಕ್ಕೆ ನುಡಿಯೊಳಗೆ ನಡೆ ತುಂಬಿ, ನಡೆಯೊಳಗೆ ನುಡಿ ತುಂಬಿ, ನಡೆ ನುಡಿ ಎರಡರೋಳ್ ಪರಿಪೂರ್ಣತೆಯ ತುಂಬಿ ಅಂತ ಹೇಳ್ತಾರೆ. ಹಾಗಾಗಿ ಅವರ ಪರಿಶುದ್ಧವಾಗಿರ್ತಕ್ಕಂಥ ನಡೆನುಡಿಗಳು ನಮ್ಮ ಜೀವನಕ್ಕೆ ಆದರ್ಶವಾಗಿ ನಿಲ್ತವೆ ಅನ್ನುವಂಥ ಮಾತನ್ನು ನಾವು ತಿಳ್ಕೋಬೇಕು ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ತಿಳಿಸಿ, ನಿಮಗೆಲ್ಲ ನೋಡ್ರಿ, 49 ವರ್ಷ ನಮ್ಮ ಹಿರಿಯರು ಪುರಾಣ ಹಚ್ಕೊಂಡು ಬಂದಾರ. ನಮ್ಮ ಶರಣಪ್ಪನವ್ರಿಗೆ ಕೇಳ್ತಿದ್ವಿ, ಮರ್ಶಾಂತ ಗೌಡ್ರಿಗೆ ಕೇಳ್ತಿದ್ವಿ, ಹೆಂಗೆ ನಡೆಸಿರಬಹುದು ಅವ್ರ ಬಗ್ಗೆ ಮಾತಾಡ್ತಿದ್ವಿ ನಾವು. 49 ವರ್ಷದ ದಿನಗಳನ್ನು ನೆನಪು ಮಾಡಿಕೊಳ್ಳುವಂಥದ್ದು. ನಿಮ್ಮ ಭಕ್ತಿ ಭಾವ ವಿಶ್ವಾಸ ಐತಲ್ಲ, ಇದು ಯಾವತ್ತೂ ಸಹಿತ ನಿಮ್ಮ ಬೆನ್ನೆಲುಬಾಗಿ ನಿಂತು ಮಹಾತ್ಮರ ಆಶೀರ್ವಾದದಿಂದ ನಡ್ಕೊಂಡು ಬಂದೈತಿ. ನಾನು ಮಾಡೀನಿ ಅನ್ನುವಂಥದ್ದು ಸುಳ್ಳು, ಭಗವಂತ ಮಾಡಿಸಿದಾನೆ ಅನ್ನುವಂಥದ್ದು ಕರೆ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಸಣಾಪುರದ ಸದ್ಭಕ್ತರು ಅನ್ನುವಂಥದ್ದು. ನಾವು ಮಾಡಿವೆ ಅನ್ನೋದು ಸುಳ್ಳು, ನಾವು ಮಾಡಿವೆ ಅನ್ನುವಂಥದ್ದು ಎಲ್ಲ ಸುಳ್ಳು, ಎಲ್ಲದು ಭಗವಂತನ ಲೀಲ.
ಭಗವಂತ ನಡೆಸ್ತಾನೆ ಅಂತಂದರೆ ಎಲ್ಲದೂ ನಡಿತೈತಿ. ಅದಕ್ಕೆ ಅಜ್ಜೋರು ಮೊನ್ನೆ ಶಿವಶಾಂತ ವೀರ ಶರಣರು ದಯಮಾಡಿಸಿದಾಗ ಒಂದು ಭಾಳ ಮಾತುಗಳನ್ನು ಅಪ್ಪಡಿ ಕೊಡಿಸಿದಾರಂತೆ. ಅದರೊಳಗೆ ನೋಡ್ರಿ 50 ವರ್ಷದ ಏನು ಪುರಾಣ ಮಹೋತ್ಸವ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ಜರುಗುವಂತಾಗಲಿ, ಜೊತೆಗೆ ಅನೇಕ ಹರಗುರು ಚರಮೂರ್ತಿಗಳು ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸಿ ಆಶೀರ್ವಾದ ಮಾಡುವಂತಾಗಲಿ, ಜೊತೆಗೆ ಈ ಊರು ಮಹಾ ಬೆಳಕಾಗಲಿ ಮಹಾಮನೆಯಾಗಲಿ ಅಂತ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿ, ಅದಕ್ಕೆ ನಾನು ಒಂದು ಮಾತು ಹೇಳಿದೆ, ಎಲ್ಲದೂ ಶಿವ ನಡೆಸಿದ್ದಾನೆ ಅನ್ನುವಂಥ ಭಾವ ಇಲ್ಲಿದೆ. ಅದಕ್ಕೆ ಅತನಿ ಮುರುಗೇಂದ್ರ ಶಿವೆಗಳೇ ಸಾಕ್ಷಿ. ಒಂದು ಸಂದರ್ಭ ಈ ಮಾತು ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ಶಿವಯೋಗ ಏನು ಶಿವಯೋಗದಲ್ಲಿರ್ತಕ್ಕಂಥ ಅತನಿ ಮುರುಗೇಂದ್ರ ಶಿವೆಗಳು ಬಹಳ ದೊಡ್ಡ ತಪಸ್ವಿಗಳು. ಅವ್ರು ಎಂಥ ತಪಸ್ವಿಗಳು ಅಂತಂದರೆ, ಒಂದು ಹುಡುಗ ಪತ್ರಿ ಹರಿತಿದ್ನಂತ. ಪತ್ರಿ ಹರಿಯುವಂಥ ಸಮಯದೊಳಗೆ ಅವ್ರು ಪತ್ರಿ ಹರಿಸಿಕೊಡ್ತಿದ್ದಿಲ್ಲ, ಎಲ್ಲಿ ಕೆಳಗೆ ಬಿದ್ದಿರ್ತದೋ ಅದನ್ನೇ ತೊಳೆದು ಲಿಂಗಯ್ಯನಿಗೆ ಧರಿಸ್ತಿದ್ರು ಅವರು. ಒಂದು ವೇಳೆ ಪತ್ರಿ ಹರಿದ್ರೆ ಎಷ್ಟು ಸೂಕ್ಷ್ಮ ರೀತಿಯಲ್ಲಿ ಹರಿತಿದ್ರು ಅಂದ್ರೆ ಅದಕ್ಕೂ ಜೀವ ಐತಿ, ನೋವಾಗಬಾರ್ದು ಅನ್ನುವಂಥ ಪರಿಭಾಷೆ ಅವ್ರದ್ದು. ಆದರೆ ಒಂದು ಹುಡುಗ ಅಚಾನಕ್ ಪತ್ರಿ ಹರಿತಿದ್ದ, ಒಂದು ದಳ ಅವ್ರ ತಲೆ ಮೇಲೆ ಬಿತ್ತು. ಹಿಂಗೆ ನೋಡಿದ್ರು ಮ್ಯಾಲೆ ನೋಡಿದ್ರು, ಏ ತಮ್ಮ ಕೆಳಗಿಳಿ, ನೀನು ಸೂರ್ಯ ಶಿಖರಕ್ಕೆ ಏರ್ತೀಯೋ ಕೆಳಗಿಳಿ ಅಂದರು. ಅವರೇ ಯಾರು ಅಂದರೆ ವಾಗೇಶ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀಶೈಲ ಸನ್ನಿಧಿಯವರು ಅಂತ. ನೋಡ್ರಿ, ಒಬ್ಬ ಮಹಾತ್ಮರ ಆಶೀರ್ವಾದ. ಇನ್ನೊಬ್ಬ ಹುಡುಗ ಅವರು ಪೂಜಾ ಕೋಲಿಯನ್ನು ಹೊರಗಡೆ ಗ್ರೌಂಡನ್ನು ಕಸ ಹೊಡಿತಿದ್ದ. ಅವರೇ ಅಜ್ಜೋರು ಸೇವೆ ಮಾಡ್ಕೊತಿದ್ರು. ಆದರೆ ಆ ಹುಡುಗ ಕಸ ಹೊಡೆಯೋದು ನೋಡಿದ್ರು ಒಂದು ದಿನ, ನನ್ನ ಮಠ ಏನು ಕಸ ಹುಡುಗ್ತೀಯೋ, ಸಮಾಜ ಅನ್ನುವಂಥ ಮಠ ಕಸ ಹುಡುಗು, ನೀನು ಬದುಕು ಸುಂದರಗೊಳ್ತೈತಿ ಅಂದರು. ಅವರೇ ಯಾರಂದರೆ ಧಾರವಾಡದ ಮುರುಘಾ ಮಠದ ಮೃತ್ಯುಂಜಯ ಅಪ್ಪಗಳು. ಸಾವಿರಾರು ಮಕ್ಕಳಿಗೆ ಅಧ್ಯಯನ ಮಾಡಲಿಕ್ಕೆ, ಅಧ್ಯಾಪನ ಮಾಡಲಿಕ್ಕೆ, ದಾಸೋಹ ಮಾಡೋದ್ರ ಮುಖಾಂತರವಾಗಿ ಏನು ಜಾಲಿ ಬೆಳೆದಿರ್ತಕ್ಕಂಥ ಜಾಗೆಯನ್ನು ಬಹಳ ಸುಂದರವಾಗಿರ್ತಕ್ಕಂಥ ಮಠ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ತಿದ್ರೆ ಅದು ಧಾರವಾಡದ ಮೃತ್ಯುಂಜಯ ಅಪ್ಪಗಳಿಗೆ ಸಲ್ತೈತಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು. ಅಂಥವರ ಶಿಷ್ಯರು ನೋಡ್ರಿ, ಮುರುಘಾ ಮಠದ ಅಜ್ಜೋರ್ ಶಿಷ್ಯರು ಅಂದರೆ ಅಜ್ಜೋರು ಹೆಂಗಿರ್ಬೇಕು, ಅತನಿ ಮುರುಗೇಂದ್ರ ಶಿವಗಳು. ಅವರು ಮರಿಸ್ವಾಮಿಗಳಿದ್ದರು. ಮರಿಸ್ವಾಮಿಗಳು ಬೆಳತನ ಚಿಂತೆ ಮಾಡ್ಕೊತ ಕುಂತಿದ್ರು. ಎದಕ್ಕೆ ಕುಂತ? ರಾತ್ರಿ 11:30 12 ಆಗಿತ್ತು. 12 ಗಂಟೆ ಸುಮಾರು ಅಜ್ಜೋರು ಪೂಜೆ ಮುಗಿಸಿ ಹೊರಗೆ ಬಂದರು. ಯಾಕ್ರಿ ನಿದ್ದೆ ಬಂದಿಲ್ಲನೋ, ಯಾಕೆ ಕುಂತಿರಲ್ಲ ಅಂದರು. ಬುದ್ಧಿ, ಬೆಳಕು ಹರಿದ್ರೆ 100 ಜನ ಪ್ರಸಾದಕ್ಕೆ ಬರ್ತಾರೆ, ಮಠದೊಳಗೆ ಒಂದು ಚೀಲ ಜ್ವಾಳಿಲ್ಲ, ಒಂದು ಪಡಿ ಜ್ವಾಳಿಲ್ಲ, ಒಂದು ಗಿದ್ನ ಜ್ವಾಳಿಲ್ಲ, ಏನೂ ಇಲ್ಲ, ಹೆಂಗೆ ಮಾಡ್ಬೇಕಂತ ಚಿಂತೆ ಎತ್ತೈತಿ ಅಂದ್ರಂತ. ಅವಾಗ ಅತನಿ ಮುರುಗೇಂದ್ರ ಶಿವೆಗಳು ಒಂದು ಮಾತು ಹೇಳ್ತಾರೆ, ನೋಡ್ರಪ್ಪ, ನೀವ ಮಠ ನಡೆಸ್ತೀನಿ ಅಂದ್ರೆ ಮಲಗ್ರಿ, ನೀವ ಮಠ ನಡೆಸ್ತೀನಿ ಅಂದ್ರೆ ಮಲಗ್ರಿ ಅಂತಾರ. ನೀವ ಮಠ ನಡೆಸ್ತೀನಿ ಅಂತಂದ್ರೆ ಬೆಳತನ ಚಿಂತೆ ಮಾಡ್ರಿ, ಶಿವ ನಡೆಸ್ತಾನಂದ್ರೆ ಆರಾಮ್ ನಿದ್ದೆ ಮಾಡುವರಿ ಅಂದ್ರು ಅವರು. ನೋಡ್ರಿ, ಮಾತಿನೊಳಗೆ ಲಕ್ಷ್ಯ ಇರಲಿ. ನೀವ ನಡೆಸ್ತೀನಿ ಅಂದ್ರೆ ಬೆಳತನ ಚಿಂತೆ ಮಾಡ್ರಿ, ಆ ಶಿವ ನಡೆಸ್ತಾನಂತಂದ್ರೆ ಆರಾಮ್ ವಿಶ್ರಾಂತಿ ಮಾಡ್ರಿ ಅಂದರು. ಒಂದಿಷ್ಟು ಯೋಚನೆ ಮಾಡಿದ್ರು ಅವರು. ಅಜ್ಜೋರು ಹೇಳೋ ಮಾತು ಕರೆ ಐತಂತ ತಿಳ್ಕೊಂಡು ಯೋಚನೆ ಮಾಡಿ ಹೋಗಿ ವಿಶ್ರಾಂತಿಗೆ ಹೋದರು. ಪ್ರಾತಃ ಕಾಲ 4 ಗಂಟೆಗೆ ಎದ್ದು ನೋಡಿದ್ರೆ 20 ಬಂಡಿ ಜ್ವಾಳ ನಿಂತಿದ್ವಂತ ಮಠದ ಮುಂದೆ. 20 ಬಂಡಿ ಜ್ವಾಳ. ನೋಡ್ರಿ, ಅಜ್ಜೋರು ಒಂದು ಮಾತು ಹೇಳಿದ್ರಲ್ಲ, ಶಿವ ನಡೆಸ್ತಾನಂದ್ರೆ ಸುಮ್ಮನೆ ಹೋಗಿ ಮಲಗ್ರಿ. ಹಂಗೆ ಸಣಾಪುರದ ಸದ್ಭಕ್ತರು ಎಲ್ಲ ಹರಗುರು ಚರಮೂರ್ತಿಗಳ ಆಶೀರ್ವಾದದಿಂದ, ವೀರಭದ್ರ ಸ್ವಾಮಿಯ ಆಶೀರ್ವಾದದಿಂದ ಎಲ್ಲ ನಡಿತೈತಿ. ನಮ್ಮದೇನೂ ಇಲ್ಲ, ನಾವು ಸೇವಾ ಮಾಡೋದು ಒಂದೇ ಅನ್ನುವಂಥದ್ದನ್ನು ತಿಳ್ಕೊಂಡಿರ್ತಕ್ಕಂಥ ಭಾಳ ಸೂಕ್ಷ್ಮ ಹೃದಯದ ಮತ್ತು ಹೃದಯ ಶ್ರೀಮಂತಿಕೆಯ ಭಕ್ತರು ನಮ್ಮ ಸಣಾಪುರದ ಸದ್ಭಕ್ತರು ಅನ್ನುವಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಗವಿಸಿದ್ದೇಶನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಪ್ರತಿ ವರ್ಷ ಏನು ಮಾಡ್ಕೊತ ಬಂದಿರಿ, ನಮಗೆ ಭಿನ್ನ ಮಾಡ್ಲಿಕ್ಕೆ ಬರ್ತೀನಿ ಅಂತ ನಮ್ಮ ಮೂಕೈ ಸ್ವಾಮಿಯವರು, ನಮ್ಮ ವರ್ಷಾಂತ ಗೌಡ್ರು, ಏನೂ ಬೇಡ್ರಪ್ಪ, ಅದು ನಮ್ಮೂರು, ನಾವು ಬರ್ತೀವಿ, ಆಶೀರ್ವಾದ ಮಾಡಿ ಬರ್ತೀವಿ ಅನ್ನುವಂಥ ಮಾತು ಹೇಳಿದಾಗ ಇಲ್ಲಿ ನೋಡಿ ಬಂದಾಗ ಭಾಳ ಖುಷಿ ಆಗ್ತದೆ.
ಏನು ನಮಗೆ ಹೆಂಗೆ ಖುಷಿ ಆಗ್ತದಂದ್ರೆ ಹಡಗಲಿ ಮಠದಾಗ ಅದೀವೇನಪ್ಪ ಅನ್ನೋ ರೀತಿಯಲ್ಲಿ ಸಣಾಪುರ ಸದ್ಭಕ್ತರು ನಮ್ಮನ್ನು ಕಂಡ್ಕೊಂತಾರೆ ಅನ್ನುವಂಥದ್ದು. ಅಷ್ಟು ಪ್ರೀತಿ, ಅಷ್ಟು ಪ್ರೇಮ, ಅಷ್ಟು ವಿಶ್ವಾಸ. ಎಲ್ಲರ ಮನೆಗೆ ಪೂಜೆ, ಎಲ್ಲರ ಮನೆಗೆ ಭಿನ್ನ ತೀರಿಸುವಂಥದ್ದು. ಹೀಗೆ ಅತ್ಯಂತ ಸೂಕ್ಷ್ಮತೆಯಿಂದ ಸ್ವಾಮಿಗಳನ್ನು ಬರಮಾಡಿಕೊಂಡು ಪ್ರೀತಿಯಿಂದ ಪೂಜಾ ಮಾಡಿಸಿ ಪ್ರಸಾದ ಮಾಡಿಸಿ ಅತ್ಯಂತ ಹೃದಯ ಸ್ಪರ್ಶಿ ಭಕ್ತರು ಅಂದರೆ ನಮ್ಮ ಸಣಾಪುರದ ಭಕ್ತರು ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗೆ ಇಲ್ಲಿ ನಮ್ಮ ಮೂಕಯ್ಯಜ್ಜವ್ರು ನಾವು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲೇಬೇಕು. ಎಷ್ಟು ಒಳ್ಳೆಯ ವ್ಯಕ್ತಿತ್ವ ಅಂತ. ಅವರಿಗೆ ಬುಕ್ಸಾಗರದೊಳಗೆ ಅಜ್ಜೋರ ಹೆಸರಲ್ಲಿ ಕರಿಸಿದ್ದೇಶ್ವರ ಪ್ರಶಸ್ತಿಯನ್ನು ಕೊಟ್ಟರು. ನಮ್ಮ ಜೋರಾಗಿ ಚಪ್ಪಾಳೆಗಳನ್ನು ತಟ್ಟರೆ ಅವ್ರಿಗೆ. ಯಾಕೆ ಕೊಟ್ಟರು ಅಂತಂದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಆ ಎಲ್ಲ ಚೌಕಟ್ಟುಗಳಲ್ಲಿ ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ಕಾರ್ಯಕ್ರಮಗಳಲ್ಲಿ ಬೆರೆಯೋದು ಮತ್ತು ಜೊತೆಗೆ ಎಲ್ಲರನ್ನ ಕರೆದುಕೊಂಡು ಹುರಿದುಂಬಿಸೋದು ಮತ್ತು ಪ್ರೇಮಿಸೋದು, ಅಂತಹ ಕಾರ್ಯವನ್ನು ಮಾಡುವಂಥ ಮೂಕಯ್ಯ ಸ್ವಾಮಿಗಳನ್ನು ಗುರುತಿಸಿ ಆ ಪ್ರಶಸ್ತಿಯನ್ನು ನೀಡಿದ್ದು ನಾವು ಬಹಳ ಹರ್ಷವಾಯಿತು. ಮತ್ತು ಜೊತೆಗೆ ನಿಮ್ಮನ್ನೆಲ್ಲ ನೋಡಿ ಬಹಳಷ್ಟು ಖುಷಿ ಆಗ್ತದೆ. ಎಷ್ಟು ಹಸನ್ಮುಖಿ ಅದಿರಿ ನೀವು. 7 ಗಂಟೆಗೆ ಬಂದಿರ ಪುರಾಣಕ್ಕೆ. ಆವಾಗಲಿಂದ ಸುಮಾರು 10:30 ಆಗಿರ್ಬೇಕು. ಈಗ 10:30 ಆದರೂ ಹಂಗೆ ಮುಖ ಚಂದ ಅದಾವ. ಒಂದೊಂದು ಕಡೆ ಕಳಸ ಬಿದ್ದು ಬಿಟ್ಟಿರ್ತಾವ. ಕಳಸ ಬಿದ್ದಿರ್ತಾವ ಅಂತ ಗೊತ್ತಾಗುತ್ತೆ ನಿಮಗೆ. ಒಂದೊಂದು ಗೋಲಿಗುಂಡಾಗಿರ್ತಾವ. ಕಣ್ಣು ನೋವು ಕೆಂಪಗಾಗಿ ಗೋಲಿಗುಂಡಾಗಿರ್ತಾವ. ಆದ್ರೆ ಎಷ್ಟು ಚಲೋ ಅದಿರಿ ನೀವೆಲ್ಲ ಶಿವ ಸ್ವರೂಪಿಗಳದಿರಿ. ಶರಣೀಯರ ಕಣ್ಣಂಗೆ ಕಾಣ್ತೀರಿ. ನಿಮಗೆಲ್ಲ ಸನ್ಮಂಗಲವಾಗಲಿ ಅಂತ ಹಾರೈಸಿ, ಮಣ್ಣು ಕಣಕಣಗಳಲ್ಲಿ ತಂಪು ತಣಿವಿರಲಿ, ಒಲವಿನ ರತಿ ಎಂದು ಬತ್ತದರಲ್ಲಿ ಕಸವರಸವಾಗಿ ಬಾಳು ನಂದನವಾಗಿ ಗವಿಸಿದ್ದೇಶಿನ ಕರುಣೆ ಸದಾ ಇರಲಿ ಅಂತ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ, ನೀವು ಮಾಡುವಂಥ ಕಾರ್ಯ ತುಂಬ ಯಶಸ್ವಿಯಾಗಲಿ ಅಂತ ಗವಿಸಿದ್ದೇಶನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತು ವಿರಾಮ ಕೊಡ್ತೀನಿ. ನಿತ್ಯಶಿವಾಮ. ಆಕೆಯಲ್ಲಿರ್ತಕ್ಕಂಥ ಅಹಂಕಾರವನ್ನ ಕಳಿತಾರೆ. ಮುಂದೆ ಒಂದು ಕೆಲವು ದಿವಸಗಳ ನಂತರ ಒಬ್ಬ ಬಡವ ಮನೆಯೊಳಗ ತನ್ನ ಮಗನ ಮದುವೆಯನ್ನು ನಿಶ್ಚಯ ಮಾಡಿರ್ತಾನೆ. ಆ ಮಗನ ಮದುವೆಯನ್ನು ನಿಶ್ಚಯ ಮಾಡಿ ಸಹಾಯವನ್ನ ಕೇಳಬೇಕು ಅಂತ ಇವರ ಹತ್ರ ಸಹಾಯ ಕೇಳಲಿಕ್ಕೆ ಹೋಗ್ತಾನ. ಯಾರೂ ಕೂಡ ಅವನಿಗೆ ಸಹಾಯ ಮಾಡೋದಿಲ್ಲ. ಆಗ ಒಂದಿಷ್ಟು ಮಂದಿ ಹೇಳ್ತಾರೆ, ನೋಡಪ್ಪ, ನೀವು ಹಿಂಗೆ ಸುಮ್ಮ ಇವ್ರ ಮನೆ ತಿರ್ಗಾಕ್ ಹೋಗ್ಬೇಡ. ಇಲ್ಲಿ ಯಾರೂ ಕೂಡ ಸಹಾಯ ಮಾಡ್ತಕ್ಕಂಥವ್ರಿಲ್ಲ. ಯಾರಿಗಾದ್ರೂ ಬಡವರಿಗೆ ಸಹಾಯ ಮಾಡ್ತಾರಂತಂದ್ರೆ ಅವರು ಶರಣ್ ಬಸವ್ರು ಮಾತ್ರಪ್ಪ. ಅವ್ರ ಹತ್ರ ಹೋಗೋ, ಏನಾದರೂ ನಿನಗೆ ಸಹಾಯ ಮಾಡ್ತಾರ ಅಂತ ಹೇಳಿದ್ರು. ಆಯ್ತಪ್ಪ ಅಂತ ಶರಣ್ ಬಸವ್ರ ಹತ್ರ ಬರ್ತಾನ. ಬಹಳ ಬಡವ ಬಂದ ಶರಣ್ ಬಸವ್ರ ಹತ್ರ ಕೇಳ್ತಾನ ಪಾದ ಹಿಡ್ಕೊಂಡು, ಶರಣ್ ಬಸವ್ರ, ಮನೆಯೊಳಗ ಮಗನ ಮದುವೆ ನಿಶ್ಚಯ ಮಾಡಿನ್ರಿ, ಅದಕ್ಕೊಂದು 1000 ರೂಪಾಯಿ ಬೇಕಾಗ್ಯಾವು. ಈಗೆಲ್ಲ 1000 ರೂಪಾಯಿ ಅಂದ್ರೆ ಸರಳ. ಹುಡುಗರಿಗೆ ಚಾಕ್ಲೇಟ್ ತಿನ್ನಾಕು 1000 ರೂಪಾಯಿ ಕೊಡ್ತೀವಿ ನಾವು. ಆದ್ರೆ 1000 ರೂಪಾಯಿ ಅಂದ್ರೆ ಆಗ ಅವು ಲಕ್ಷಕ್ಕೆ ಸಮಾನ ಈಗ ಹೌದಿಲ್ರಿ? ಹುಡುಗರಿಗೆ ಚಾಕ್ಲೇಟ್ ತಿಂದು ಬಾತ್ ಲಕ್ಷ 1000 ರೂಪಾಯಿ ಸರಳ ಕೊಡ್ತೀರಿ ನೀವೀಗ. ಆದ್ರೆ ಆಗ 1000 ಅಂದ್ರೆ ಬಹಳ ದೊಡ್ಡದಾಗ. 1000 ರೂಪಾಯಿ ಕೊಡ್ರಪ್ಪ ಅಂತ ಕೇಳಕ್ ಬಂದ. ಆಗ ಶರಣರಂತಾರ, 1000 ರೂಪಾಯಿ ಆಯ್ತ್ರಪ್ಪ, ಬರ್ರಿ ಸ್ವಲ್ಪ ಇಲ್ಲೇ ಹೋಗಿ ಬರೋಣ ಅಂದ್ರು. ಬರ್ರಿ ಹೋಗಿ ಬರೋಣ, ಎಲ್ಲರೂ ಯಾರ ಹತ್ರ ಹೆಸರು ಕೊಡ್ತಿರ್ಬೇಕು ಅನ್ಕೊಂಡಿದ್ದೇವ. ಶರಣರಿಂದ ಹೋದ್ರು. ಹೊಂಟ 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 ಶರಣರು ನೋಡಿದ್ರೆ ಯಾರ ಮನೆಗೂ ಹೋಗೋಲ್ರು, ಯಾರನ್ನೂ ಮಾತಾಡ್ಸೋಲ್ರು. ಇವ ನೋಡಿದ್ರೆ ಹಿಂದೆ ಹೊಂಟಾನ. ಅಲ್ಲ, ಶರಣರು ಎಲ್ಲರೂ ಹೊಂಟಾರ, 1000 ರೂಪಾಯಿ ನನಗೆ ಎಲ್ಲಾರ ಕೊಡ್ತಾರ ಅಂತಿವ. ಶರಣರು ಹೋಗ್ತಾ 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 ಏನ್ ಮಾಡಿದ್ರು, ಊರು ದಾಟಾಕ್ ಬಂದ್ರು. ಊರು ದಾಟಿದ್ರು ಕೂಡ ಏನು ಮಾತಿಲ್ಲ. ಇವ ಹಿಂದೆ ಹೋದವ ಬಡವ. ಅಲ್ಲ, ಊರು ದಾಟನ ಎಲ್ಲಿ ಶರಣರು ಏನ್ರ ಊರ್ ಹೊರಗೆ ಏನ್ರ ನಿಧಿ ಇಟ್ಟಿರ್ಬೋದನ, ಇಲ್ಲ ಏನ್ರ ಇಟ್ಟಿರ್ಬೋದು, ತೆಗೆದು ಕೊಡ್ತಿರ್ಬೋದ ಇವನ್ ತಲೆಯಾಗ. ಹೋದ್ರು ಶರಣರ ದಾರಿ ಯಾವ್ದು ಹಿಡಿತಾರ, ಸ್ಮಶಾನದ ದಾರಿ ಹಿಡಿದ್ರು. ಯಾವಾಗ ಸ್ಮಶಾನದ ದಾರಿ ಹಿಡಿದ್ರು, ಅಲ್ಲ ಶರಣರು ಇಂತಲ್ಲಿ ಏನ್ರ ರೊಕ್ಕ ಇಟ್ಟಿರ್ತಾನ ನೀವು ಹಿಂದೆ. ಹೋದ್ರು ಸ್ಮಶಾನದೊಳಗೆ ಹೋಗ್ತಾರ. ಯಾವಾಗ ಸ್ಮಶಾನದ ಹತ್ರ ಹೋದ್ರು, ಹೋಗಿ ಒಂದು 5 ನಿಮಿಷ ಅಲ್ಲೇ ನಿಂದಿರ್ತಾರ. ಸುಮ್ಮನೆ ನಿಂತ್ರು ಶರಣರು. ಇವ ಮಗಳು ನಿಂತು ಬಡವ, ಯಪ್ಪ ಶರಣ ಬಸವ 1000 ರೂಪಾಯಿ ಕೊಡ್ತೇನೆ ಅಂದಿದ್ರಲ್ಲ, ಇಲ್ಲಿ ಬಂದು ನಿಂತ್ರಿ, ನಿನ್ನ ಸಂಬಂಧ ಬಂದನೋ ಇಲ್ಲಿ, ನಿನ್ನ ಸಂಬಂಧ ಬಂದನಿ ಅಂದ್ರೆ ಶರಣರು. ಅಲ್ರಪ್ಪ, ಸ್ಮಶಾನದಾಗ ನನ್ನ ಸಂಬಂಧ. ಅಷ್ಟ್ರೊಳಗ ಏನಾಯ್ತು ಅಂತಂದ್ರೆ ಹಿಂಗೆ ಅನ್ಕೊಡ್ದ, ಅಲ್ಲೊಂದು ಹುತ್ತ, ಆ ಹುತ್ತದೊಳಗೆ ಒಂದು ದೊಡ್ಡ ಸರ್ಪ ಏನು ಮಾಡಾಕತ್ತಿತ್ತು ಅಂದ್ರೆ ಹುತ್ತದೊಳಗೆ ಹೋಗಕ್ಕೆ ಬರಾಕತ್ತಿತ್ತು. ಅಲ್ಲಿ ಹುತ್ತಿನ ಕಡೆ ಹಾವು ಬರಾಕತ್ತೈತಿ.
ಆಗ ಶರಣರಂತಾರ, ನೋಡಪ್ಪ ನಿನ್ ಸಂಬಂಧ ಬಂದಿನಿ, ಹೋಗ ಆ ಹಾವು ಹಿಡ್ಕೋ ಅಂದ್ರ. ಆ ಸರ್ಪ ಹಿಡ್ಕೋ ಅದನ್ನ ಅಂದ್ರ ಶರಣರು. ಹಿಡ್ಕೋತೀರಿ ಯಾರ ಹಿಡ್ಕೋತೀರಿ? ಯಪ್ಪ ಶರಣ್ ಬಸವ, ನಿನ್ನ ರೊಕ್ಕೂ ಬೇಡ ಏನೂ ಬೇಡಪ್ಪ, ಬದುಕ್ಬೇಕು ಅನ್ನೋ ಆಸೆ ಐತಿ, ಮಗನ ಮದ್ವಿ ಮಾಡಿ ಮೊಮ್ಮಕ್ಕಳನ್ನ ಕಾಣ್ಬೇಕತ್ತೀನಿ, ಅದು ಘಟ ಸರ್ಪ, ಅದನ್ನ ಹಿಡ್ಕೊಂಡ್ರೆ ಕಚ್ಚ ಸತ್ತ ಹೊಕ್ಕಿನಿ ಅಂದ್ರ. ಇಲ್ಲೋ ಹಿಡ್ಕೋಪ್ಪ ಹಿಡ್ಕೋ. ಬೇಡಪ್ಪ ಶರಣ್ ಬಸವ, ನೀನು ಬೇಡ, ನಿನ್ 1000 ರೂಪಾಯಿ ಬೇಡ, ಹೊಕ್ಕಿನಿ ನಾನು. ಅಲ್ಲಪ್ಪ ಹೋಗ್ ಹಿಡ್ಕೋ, ನಾ ಹೇಳೋದು ಕೇಳೋ, ಹಿಡ್ಕೋ ಅಂದ್ರ ಶರಣರು. ಅಷ್ಟ್ರೊಳಗ ಏನಾಯ್ತು, ಅದು ಹುತ್ತಿನೊಳಗೆ ಹೊಂಟತಿ. ಶರಣರು ಹೇಳ್ತಾರ, ನೋಡು ನಿನ್ ಒಳ್ಳೇದು ಕೇಳಾಕತ್ತೇನೆ, ಹಿಡ್ಕೋಪ್ಪ, ಹುತ್ತದೊಳಗೆ ಹೊಂಟತಿ, ಹಿಡ್ಕೋ. ಯಪ್ಪ ಶರಣಪ್ಪ ಅಂದವ, ಹಿಡ್ಕೋರು, ನಾ ಹೇಳಾಕತ್ತೇನೆ ಏನಾಗಲ್ಲ ಹಿಡ್ಕೋ ಅಂತ. ಇನ್ನೇನು ಬಾಲ ಅಷ್ಟ ಐತಿ, ಇನ್ನು ಒಳಗೆ ಹೋಗ್ಬೇಕು ನೋಡೋದು, ಹಿಡ್ಕೋರಪ್ಪ ತನನ ಓಡೋಗಿ ಬಾಲ ಹಿಡ್ಕೋತಾನ. ಹೆಂಗ ಬಾಲ ಹಿಡ್ದಿದ್ದು, ಆ ಬಾಲ ಏನಾಗಿತ್ತು ಅಂತಂದ್ರ ಬಂಗಾರದ ಬಾಲ ಆಗಿ ಅವನ ಕೈಯೊಳಗೆ ಬಂತ. ಯಾವಾಗ ಬಂಗಾರದ ಬಾಲಾಗಿ ಕೈಯಾಗ ಬತ್ತಲ್ಲ, ಏನಂದಿರ್ಬೇಕು ಹೇಳ್ರಮ್ಮ? ಅಯ್ಯೋ, ಮೊದಲ ಹಿಡಿದಿದ್ನೆ ಅಂದ್ರೆ ಇಡೀ ಬಾವು ಬಂಗಾರದಾಗಿ ಬಿಟ್ಟಿರ್ತೈತಲ್ಲ ಅಂದವ. ಆಗ ಶರಣರಂತಾರ, ಯಾರ ಹಣೆ ಬರದೊಳಗೆ ಎಷ್ಟು ಬರ್ದಿರ್ತೈತೆ ಅಷ್ಟ ಸಿಗೋದಪ್ಪ. ಹೆಚ್ಚಿಗೆ ಸಿಗಂದ್ರೆ ಹೆಂಗ್ ಸಿಗ್ತೈತಿ? ಬಾರದು ಬಪ್ಪದು ತಪ್ಪದು. ನಮ್ ಹಣೆ ಬರದೊಳಗೆ ನಮಗೆ ಎಷ್ಟು ಸಿಗಬೇಕು ಅನ್ನೋದು ಅಷ್ಟ ಸಿಗುತ್ತೆ. ಸಿಗಬೇಕು ಅಂತ ಬರ್ದಿದ್ರೆ ಮಾತ್ರ ಸಿಗುತ್ತೆ, ಸಿಗಬಾರ್ದು ಅಂತ ಬರ್ದಿದ್ರೆ ನಾವು ಏನು ತಿಪ್ಪರ್ಲಾಗ ಹಾಕಿದ್ರು ಕೂಡ ಸಿಗಾಕ ಸಾಧ್ಯ ಇಲ್ಲ. ಹೆಚ್ಚಿಗೆ ನಾವು ಏನು ತಿಪ್ಪರ್ಲಾಗ ಹಾಕಿದ್ರು ಎಷ್ಟ ಮಾಡಿದ್ರು ಕೂಡ ಸುಮ್ಮ ಬರಾಗ ಬಂದಿರಬಹುದು, ಆದ್ರೆ ನಿನ್ನಂತಲ್ಲಿ ಉಳ್ಯಾಕ ಸಾಧ್ಯ ಇಲ್ಲ. ಯಾವುದೋ ಒಂದು ದಾರಿ ಒಳಗೆ ಹೋಗ್ಬಿಟ್ಟಿರ್ತೈತೆ ಅದು. ಏನೋ ನಾವು ಅನ್ಯಾಯ ಮಾಡಿ ಎಷ್ಟೋ ಭಾಳ ರೊಕ್ಕ ಬತ್ತ ನಮ್ ತುಂಬೆ ತಂತಿರ್ತೀವಿ. ಆದ್ರೆ ಭಗವಂತ ಏನ್ ಮಾಡ್ತಾನ, ಒಂದ್ ಕಡೆ ಅದಕ್ಕತ್ತ ದಾರಿ ಮಾಡಿಟ್ಟಿರ್ತಾನ. ಏನೋ ಅದಕ್ಕತ್ತ ಒಂದ್ ಕಡೆ ದಾರಿ ಮಾಡಿಟ್ಟಿರ್ತಾನ. ಅದು ದವಾಖಾನಿಗಿರ ಹೋಗ್ಬೋದು, ಆಕ್ಸಿಡೆಂಟ್ ಆಗಿರೋ ಹೋಗ್ಬೋದು, ಇಲ್ಲಾಂದ್ರೆ ಯಾರ ಕದ್ಕೊಂಡ್ರ ಹೋಗ್ಬೋದು. ಅದೇನು ಯಾರಿಗೆ ಎಷ್ಟು ದಕ್ಕಬೇಕು ಅಷ್ಟ ದಕ್ಕುದು, ಹೆಚ್ಚಿಗೆ ಅದು ದಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ರಿ ಶರಣರು, ಬಾರದು ಬಪ್ಪದು ತಪ್ಪದು. ನಿನ್ನ ಹಣೆ ಬರದೊಳಗೆ ನೀನು ಇದಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಪರಮಾತ್ಮ ಬರ್ದಿದ್ದ ಅಂತಂದ್ರೆ ಅದನ್ನ ಯಾರಿಂದನೂ ತಪ್ಪಿಸಾಕಾಗಂಗಿಲ್ಲ. ಅದು ಯಾವುದರ ರೂಪದೊಳಗೆ ಅದು ಬರುತ್ತೆ. ಆದ್ರೆ ಬರಬಾರ್ದು ಅಂತ ಬರ್ದಿತ್ತು ಅಂತಂದ್ರೆ ನೀ ಏನ ಮಾಡು, ಎಷ್ಟ ಕಷ್ಟಪಡು, ಎಷ್ಟ ದುಡಿ, ಏನ್ ಮಾಡಿದ್ರು ಕೂಡ ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ದಕ್ಕಬೇಕೋ ಅಷ್ಟ ದಕ್ಕತಕ್ಕಂಥದ್ದನ್ನ ಶರಣರ ಈ ಪವಾಡದ ಮುಖಾಂತರ ಇಡೀ ಜನತೆಗೆ ಸಾರ್ತಾರ. ಹೀಗೆ ಒರೆದು ಹಡಪಿಗನ ಬಲಯಂ ಬಹು ದುರಳ ಚೋರರನುದ್ಧರಿಸಿ ಸುರಪುರದ ಹೇಮಣ್ಣನು ಪೊರೆದಂ ಶರಣವೇಶ ಶರಣವೇಶಂ. ಒಂದು ದಿನದಲ್ಲಿ ಒಂದು ದಿವಸ ಜಪುರದ ಹಡಪಿಗ ನಿಂದು ಮುಖಿ ನಿಜ ಸತಿಯ ರೂಪಕ್ಕೆ ಮಂದಿ ಮೋಹಿಸಿ ಬಹುದಿವಳ ಮೂಗರಿವುದೊಳಿತೆಂದು ಮಂದವನವನಸಿಯಂ ಕೊಳ್ಳುತ್ತಲೈ ತಂದು ನಾಸಾಗ್ರವನು ಕೊಯ್ಯಲ್ಲಿಂದುದನ್ನರಿದವನ ಕಣ್ತಪ್ಪಿಸುತ್ತಲ ಸತಿಯು ಬಂದವಳು ತನಗಾದ ಗೊಂದಲ ವೆಂದಳೆಯದಂತೊರೆದಳಲ್ಲಿಹ ಮಂದಿಯ ಹಡಪಿಗನ ಬುದ್ಧಿಯನಲ್ಲಗಳೆಯುತ್ತಿರೆ ಇಂದುಧರ ಶಿವಶರಣನವರಿಗೆ ಚಂದದಿಂ ದಾಂಪತ್ಯ ಧರ್ಮವ ನಂದು ಬೋಧಿಸಿ ಕಳುಹಿದನು ಜನರೆಲ್ಲ ತಲೆದೂಗಿ. ಒಮ್ಮೆ ದೊಡ್ಡನ ಗೌಡನಂಗನೆ ಸಮ್ಮತಿಯ ನೊಂದುತ್ತ ಶರಣರ ಗಮ್ಮನ ತವರೂರಿಗೈದುತ ಕೆಲ ದಿನಗಳೆದು ತನ್ನ ಬಳಗದ ಜನರ ಕೂಡುತ್ತ ಸಂಮೋದದೋ ಳಿತ್ತುಡುಗೊರೆಯ ಕೊಂಡಮ್ಮನ ಮನೆಯೊಳರೆಲ್ಲರಂ ಸಂತೈಸಿ ಬರೆ ಪಥಂ
ಸಂತೈಸಿ ಬರೆ ಪಥ ಸಂತೈಸಿ ಬರೆ ಪಥ ಸಾಂಬ ಜೈ ನಮ ಪಾರ್ವತಿ ಶಿವರ ಮಹಾದೇ. ಹೀಗೆ ಬ್ರಹ್ಮಪುರದೊಳಗ ಶರಣರಿರ್ತಕ್ಕಂತಹ ಆ ಗ್ರಾಮದೊಳಗ ಬಹಳ ಮಂದಿ ವಿಚಿತ್ರ ವಿಚಿತ್ರ ಜನ ಇರ್ತಾರ. ಎಂತೆಂಥ ಜನ ಇರ್ತಾರಂತ ಹೇಳಕ್ಕಾಗಂಗಿಲ್ಲ. ಆ ಬ್ರಹ್ಮಪುರದೊಳಗ ಒಬ್ಬ ಕ್ಷೌರಿಕ ಅಂದ್ರೆ ಗೊತ್ತ, ಹಡಪಿಗ ಅಂತಂದ್ರೆ ಕ್ಷೌರ ಮಾಡ್ತಕ್ಕಂಥವ್ರು ಹಡಪಿಗ ಅಂತ ಕರೀತಾರ. ಆ ಕ್ಷೌರಿಕ ಹೊಸದಾಗಿ ಮದುವೆ ಆಗಿರ್ತಾನ. ಮದುವೆಯಾಗಿ ಸಂಸಾರ ಸಾಗಿಸೊಂದು ಹೊಂಟಿರ್ತಾನ. ಸುಮ್ಮ ಒಂದು ದಿವಸ ಅಂಗಡಿಯೊಳಗಿದ್ದಾಗ ಅವಾಗ ಏನು ತೋಚ್ತತೋ ಹೆಂಗೆ ತೋಚ್ತತೋ ಗೊತ್ತಿಲ್ಲ, ಕ್ಷೌರ ಮಾಡ್ಕೋತಿರ್ತಾನ. ಅವನ ತಲೆಯೊಳಗೆ ಯೋಚನೆ ಬರುತ್ತೆ. ಏನು ಯೋಚನೆ ಬರುತ್ತೆ ಅಂತಂದ್ರ, ನನ್ನ ಹೆಂಡತಿ ನೋಡಾಕರ ಭಾಳ ಚಂದ ಅದಾಳ. ಅಂದ್ರೆ ಹೊಸದಾಗಿ ಮದುವೆ ಆದವ್ರಿಗೆ ಹಂಗ ಅನಿಸ್ತದ, ಹೌದಿಲ್ರಿ? ಹೊಸದಾಗಿ ಮದುವೆ ಆದವ್ರಿಗೆ ಚಂದ ಅನಿಸ್ತತಿ. ಆಮ್ಯಾಗ ಹೋಗ್ತಾ ಹಂಗ ಅವಂಗ ಹೊಸದಾಗಿ ಮದುವೆ ಆಗಿತ್ತು. ನಾನು ಹೆಂಡತಿ ನೋಡಿದ್ರ ಭಾಳ ಚಂದ ಅದಾಳ. ನಾ ನೋಡಿದ್ರೆ ಮುಂಜಾನೆ ನನ್ನ ಕೆಲಸ ಮಾಡ್ಬೇಕಂತ ಮುಂಜಾನೆ ಏಳಂಟ್ಲೆ ಮನೆ ಬಿಟ್ಟು ಬರ್ತೀನಿ. ಯಾರಾದ್ರೂ ನನ್ನ ಹೆಂಡತಿ ಸೌಂದರ್ಯಕ್ಕೆ ಮೆಚ್ಚಿ ನನ್ನ ಹೆಂಡತಿ ಅಡ್ಡ ದಾರಿ ಹಿಡಿದ್ರೆ ಹೆಂಗ ಮಾಡ್ಬೇಕು ನೋಡಿ, ಎಂಥ ದುರ್ಬುದ್ಧಿ ಬರ್ತಾವ ಮನುಷ್ಯಾಗ. ಎಷ್ಟು ಸೌಂದರ್ಯ ಆಯ್ತಲ್ಲ ನನ್ನ ಹೆಂಡತಿ ಇತ್ತಲೆ, ಯಾರ ನೋಡಿ ಆಕಿಗೆ ಮನಸ್ಸಾತು, ಇಲ್ಲ ಅವಂಗಾರ ಆಕಿ ಮ್ಯಾಗ ಮನಸ್ಸಾತು. ಹಾಗಾದ್ರೆ ಹೆಂಗ್ ಮಾಡ್ಬೇಕಪ್ಪ, ನನ್ನ ಹೆಂಡತಿ ಸೌಂದರ್ಯ ಅದಾಳಲ್ಲ, ಆಕಿಗೆ ಹೆಂಗಾರ ಮಾಡಿ ಸೌಂದರ್ಯ ಕಡಿಮೆ ಮಾಡ್ಬೇಕು ಅಂತ ತಿಳಿಯಾಗ. ಮನುಷ್ಯಾಗ ಸೌಂದರ್ಯ ಹೆಚ್ಚು ಕಾಣೋದು ಎದರಿಂದ ರೀ? ಮುಖದೊಳಗ ಮುಖ ಐತ್ ನಮ್ದು, ಹೌದಾ? ಈ ಮುಖಕ್ಕೆ ಅತಿ ಸೌಂದರ್ಯ ಇರ್ತಕ್ಕಂಥದ್ದು ಯಾವುದು? ಮೂಗು, ಹೌದಿಲ್ರಿ? ನೋಡ್ರಿ ಅಂತಿರ್ತೀರಿ, ಏನಪ್ಪ ಕಡ್ಡಿಲೆ ಬರ್ದಂಗ ಐತ್ ನೋಡು ಮೂಗು, ಇಲ್ಲಾಂದ್ರೆ ಗಿನಿ ಮೂಗಿದ್ದಂಗ ಐತ್ ನೋಡು ಅಂತಿರ್ತೀವಿಲ್ಲ. ಅಂದ್ರ ಮನುಷ್ಯನ ಈ ಮುಖಕ್ಕೆ ಚಂದ ಅಂತಂದ್ರೆ ಕಣ್ಣಿರ್ಲಿಕ್ಕೂ ನಡಿತೈತಿ, ಬಾಯಾಗ ಹಲ್ಲಿರ್ಲಿಕ್ಕೂ ನಡಿತೈತಿ. ಆದ್ರ ಮೂಗ ಚಂದ ಇರ್ಬೇಕು. ನೆಟ್ಟಗ ಮೂಗಿತ್ತು ಅಂತಂದ್ರೆ ಬಹಳ ಚಂದದಾಳ ಅಂತ. ಹಂಗ ಆಕಿದು ಕೂಡ ನೆಟ್ಟಗಿತ್ತು, ಇವಂಗ ತಲೆ ಒಳಗೆ ಬತ್ತು. ಹಂಗಾದ್ರ ನನ್ನ ಹೆಂಡತಿನ ಕುರುಪಿ ಮಾಡಿಬಿಟ್ರೆ ಯಾರು ಆಕಿನ ನೋಡಂಗಿಲ್ಲ, ಅದಕ್ಕೆ ನನ್ನ ಹೆಂಡತಿ ಮೂಗಕ್ಕೆ ಹೋದ್ರ ಅಂತ ತಲೆಯಾಗ ಬಂದ್ಬಿಡ್ತೇವ. ಏನ್ ಮಾಡ್ಬೇಕು, ನನ್ನ ಹೆಂಡತಿ ಮೂಗಕ್ಕೆ ಹೋದ್ಬಿಡುನು ಅಂತ ಬಂದ್ ಮನೆಗೆ ಏನು ಚೌರ ಮಾಡಾಕತ್ತಿದ್ದ ಅಲ್ಲಿದನ ಬಿಟ್ಟು, ಚೌರ ಮಾಡೋದು ಬಿಟ್ಟು ಮಸ್ಕೋತನ ಬಂದ, ಅಕ್ಕಲ್ಲಿರ್ತಾವ ಇಟ್ಕಲ್ ಹಿಡಿದು ಮಸ್ಕೋತನ ಬಂದ, ಎಲ್ಲದಿ ಅಂತ ಬಂದ ಬಿಟ್ಟು ಮನೆಗೆ. ಪಾಪ ಗಂಡ ಕರೆ ಅಂತ ಓಡಿ ಬರ್ತದ ಒಳಗಿಂತ. ಯಾಕ್ರಿ ಏನಾತ ಇಷ್ಟು ಲಘು ಬಂದಿರಲಿಲ್ಲ ಇವತ್ತಂದ್ಲ. ಇವತ್ತ ಹಿಂಗ್ ಮಾಡಾಕತ್ತಿದ್ದಾವ. ಹಿಂಗ ನೀನು ನೋಡಾಕ ಬಾಳ ಚಂದದಿ, ಯಾರಿಗಾರ ನಿನ್ ಮನಸ್ಸರ ಅವ್ರ ಮ್ಯಾಗಾಗ್ಲಿ, ಇಲ್ಲಾಂದ್ರೆ ಅವ್ರ ಮನಸ್ಸರ ನಿನ್ ಮ್ಯಾಗಾಗ್ಲಿ, ಅದಕ್ಕೆ ಇವತ್ತು ನೀನು ಕುರುಪಿ ಮಾಡ್ಬೇಕಂತ ಬಂದಿನಿ. ನೀನು ಮೂಗು ಕೊಯ್ತೀನಿ, ಇವತ್ತು ನಿನ್ನ ಮೂಗು ಬಾಳ ಚಂದ ಐತೆ ಅಂತ ತಗೊಂಡು ಬಂದ ಬಿಟ್ಟ. ಯಾವಾಗ ಮೂಗು ಒಯ್ತೀನಿ ಅಂತ ಬಂದು ಓಡಾಕತ್ ಬಿಟ್ಲಕ್ಕೆ ಹೆಣ್ಮಕ್ಳು. ಓಡ್ತಾ ಹೊಂಟ್ಲು, ಬೆನ್ನ ಹತ್ತಿದಿವ ಹಿಂಗ್ ಮಸ್ಕೋತ ನಿಂದ್ರತ್ತ ಬೆನ್ನ ಹತ್ತಿದ. ಮತ್ತೆ ಎಲ್ಲರಿಗೂ ಕೂಡ ಗೊತ್ತಿತ್ತಲ್ಲ, ಎಲ್ಲಿ ಹೋದ್ರ ಶರಣಪ್ಪನಂತಲೇ ಹೋಗ್ಬೇಕ. ಯಾರು ಏನು ಕಷ್ಟ ಬಂದ್ರು ಕಲಬುರ್ಗಿ ಒಳಗ ಎಲ್ಲಿ ಅಪ್ಪ ನೆನಪಾಗೋದು, ಮೊದಲು ಶರಣ ಬಸವನ ನೆನಪಾಗೋದು, ಅವನ್ ಬಿಟ್ರೆ ಮತ್ತೆ ಯಾರು ಇಲ್ಲ. ನನ್ನೂ ಕಾಪಾಡ್ಬೇಕಾದ್ರೆ ಶರಣ ಬಸವನ ಅಂತ ಏನ್ ಮಾಡಿದ್ರು, ಸೀದಾ ಶರಣ ಬಸವರು ದಾಸೋಹದ ಕಡೆ ಓಡಿ ಹೋಗ್ಬಿಟ್ಲಕ್ಕೆ. ಯಾವಾಗ ದಾಸೋಹದ ಕಡೆ ಓಡಿ ಹೋದ್ಲು, ಶರಣರು ಹೊರಗೆ ಕೂತಿದ್ರು. ಯಾಕವಾ ಏನಾತಿಷ್ಟು ಅವಸರಲ್ಲಿ ಓಡಿ ಬರಾಕತ್ತಿ? ಯಪ್ಪ ಶರಣ ಬಸವ, ಏನ್ ಹೇಳ್ಬೇಕು, ನನ್ನ ಗಂಡಿಗೆ ಏನು ತಲೆಯಾಗ ಬಂದತ್ತೋ ಏನು ಗೊತ್ತಲ್ಲ, ದುರ್ಬುದ್ಧಿ. ನಾ ಭಾಳ ಚಂದದನಂತ, ನಾ ಯಾರಿಗಾರ ಬೀಳಿ, ಇಲ್ಲಾಂದ್ರೆ ಯಾರ ನಾನು ಒಡಿಸ್ಕೋತಾರಂತ ನಾನು ಮೂಗು ಕೊಯ್ಯಾಕ ಬಂದತ್ರಿ, ಅದು ಹೆಂಗಾರ ಮಾಡಿ ನೀವ ನನ್ನ ಕಾಪಾಡ್ರಿ ಅಂದ್ಲ. ಆಗ ಶರಣರತ್ತಾರ, ಏನ್ ಚಿಂತೆ ಮಾಡಬೇಡವಾ, ಒಳಗ ದಾಸೋಹದೊಳಗ ಭಾಳ ಮಂದಿ ಹೆಣ್ಮಕ್ಳು ಏನ್ ಮಾಡಾಕ್ತಾರೆ, ಸೇವಾ ಮಾಡಾಕತ್ತಾರ, ಹೋಗಿ ನೀನು ಅವ್ರ ಜೋಡಿ ಸೇವಾ ಮಾಡ್ಕೋತ ಕುಂದ್ರು, ನಾ ನಿನ್ನ ಗಂಡಗೆ ತಿಳಿ ಹೇಳ್ತೀನಿ ಅಂದ್ರು. ಒಳಗೆ ಹೋದ್ಲಿಕ್ಕೆ ಅಲ್ಲಿ ಎಷ್ಟೋ ಮಂದಿ ಬೀಸ್ತಿದ್ರು. ಇವ ಬಂದಲ್ಲ ಹಿಂಗ್ ಮಾಡ್ಕೋತಾನ ಬಂದ, ಎಲ್ಲದಾಳ್ರಿ ಆಕಿ ಶರಣರ, ನನ್ನ ಹೆಂಡತಿ ಬಂದ್ಲಲ್ಲ ಓಡಿ, ಎಲ್ಲಿದಾಳ್ರಿ ಆಕಿ ಎಲ್ಲಿದಾಳ್ರಿ ಆಕಿ ಅಂದ. ಯಾರಪ್ಪ ನೀ ಅಂದ್ರ ಅವ್ರು. ನಾ ಯಾರಲ್ಲಕ್ರಿ, ನನ್ನ ಹೆಂಡತಿ ಕಡೆ ಬಂದ್ಲು, ಎಲ್ಲಿದಾಳ್ರಿ ಆಕಿ ಮೂಗು ಕೊಯ್ಬೇಕಾಗೈತಿ ಅಂದ. ಅಲ್ಲಪ್ಪ ನಿನ್ನ ಹೆಂಡತಿ ಅತ್ ನೀ ಎಲ್ಲ ಹೇಳ್ತಿ, ಇಲ್ಲಿ ದಿನ 1000 ಮಂದಿ ಬರ್ತಾರ ದಾಸೋಹಕ್ಕೆ, ಒಬ್ಬರಲ್ಲ ಇಬ್ಬರಲ್ಲ. ನಿನ್ನ ಹೆಂಡತಿ ಒಬ್ಬಕ್ಕೆ ಬಂದ್ರೆ ಗೊತ್ತಾಕಿತ್ತು, ಮತ್ತೆ 1000 ಮಂದಿ ದಾಸೋಹದೊಳಗೆ ಅದಾರಪ್ಪ, ಮತ್ತೆ ನಿನ್ನ ಹೆಂಡತಿ ಒಳಗೆ ಯಾರದಾರ ನೋಡು, ಮತ್ತೆ ಯಾರು ನಿನ್ನ ಹೆಂಡತಿ ತರ ಕರ್ಕೊಂಡು ಹೋಗಪ್ಪ ಅಂದ್ರ. ಅವ್ರು ಒಳಗಿರ್ಬೇಕು, ಕರ್ಕೊಂಡು ಹೋಗು ಅಂದ್ರ.
ಏನು ಇಲ್ಲೇ ಅನ್ರಿ? ಇಲ್ಲೇ ನೋಡಪ್ಪ, ಒಳಗೆ ಹೋಗಿ ದಾಸೋಹದ ಭಾಳ ಮಂದಿ ಹೆಣ್ಮಕ್ಳು ಅದ್ರ ಅದ್ರೊಳಗೆ ನಿನ್ನ ಹೆಂಡ್ತಿಂಗ್ ಕರ್ಕೊಂಡು ಹೋಗೋಣ. ಎಲ್ಲದಾಳಕಿ ನೋಡೇ ಬಿಡ್ತಾನ, ಹಿಂಗೆ ಮಾಡ್ಕೋತ ಹೋದೆ ಒಳಗೆ. ಯಾವಾಗ ಒಳಗೆ ಹೋಗಿ ಎಲ್ಲದಿ ಅಂತ ನೋಡ್ತಾನ, ಇವ ಒಳಗೆ ಹೋಗಿ ನೋಡಿದ್ರ ಅಲ್ಲೇನು ದಾಸೋಹದೊಳಗೆ ಸಾವಿರಾರು ಮಂದಿ ಹೆಣ್ಮಕ್ಳು ಕೂತಿದ್ರಲ್ಲ, ಸಾವಿರಾರು ಮಂದಿ ಹೆಣ್ಮಕ್ಳು ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಅವ್ನ ಹೆಂತ ಕಂಡ್ಲಾಗ ಕಾಣಕತ್ತ ಬಿಟ್ರು. ನೋಡ್ತಾನ, ಸುತ್ತಿ ನೋಡ್ತಾನ, ಹಿಂಗೆ ನೋಡ್ತಾನೆ, ಯಾರು ನೋಡಿದ್ರು ಅವ್ನ ಹೆಂಡತಿ ಕಣ್ಣಾಗ ಕಾಣಕತ್ ಬಿಟ್ರು ಒಳಗಿರ್ತಕ್ಕಂಥ ಎಲ್ಲಾ ಹೆಣ್ಮಕ್ಳು. ಯಾವಾಗ ಹಿಂಗ ಕಾಣಕತ್ರು ಆಗ ಅವಂಗೇನು, ನನ್ನ ಹೆಂಡತಿ ಒಬ್ಬೇಕೇ ಚಂದದಾಳ, ನನ್ನ ಹೆಂಡತಿನ ಅನ್ಕೊಂತೀವಿ ತಲೆಯಾಗಿತ್ತಲ್ಲ. ಹೊರಗೋಡಿ ಬರ್ತಾನ ಮತ್ತೆ ಶರಣರ ಹತ್ರ ಬಂದ್ ಹಿಂಗೇನ್ ಮಾಡ್ತಿರ್ತಾನಲ್ಲ ಕೆಳಗಿಟ್ಟು, ಯಪ್ಪ ತಪ್ಪಾಗಿಬಿಟ್ಟತ್ತಪ್ಪ, ನಂದು ಶರಣ ಬಸವ, ನಂದು ತಪ್ಪಾಗಿಬಿಟ್ಟತ್ತಪ್ಪ. ಒಳಗೆ ಹೋಗಿ ನೋಡ್ತೀನಿ, ಎಲ್ಲಾರು ನನ್ನ ಹೆಂಡತಿ ಕಣ್ಣಾಗ ಕಾಣಕತ್ತಾರಪ್ಪ, ಅದ್ರೊಳಗೆ ನನ್ನ ಹೆಂಡತಿ ಯಾರು? ನನ್ನ ಹೆಂಡತಿ ಯಾರು ಅನ್ನೋದ ಗೊತ್ತಾಗಲ್ಲಪ್ಪ, ನೀನ ಹೇಳು, ನಂದು ತಪ್ಪಾಗೈತಿ ಅಂದ. ಆಗ ಶರಣರಂತಾರ, ಅಲ್ಲೋ ಸೌಂದರ್ಯ ಅಂತಂತೀಯಲ್ಲ, ಯಾವ ಸೌಂದರ್ಯ ನೋಡ್ತೀವಪ್ಪ ನೀನು? ಕೇವಲ ಬಾಹ್ಯವಾಗಿರ್ತಕ್ಕಂಥ ಸೌಂದರ್ಯ ನೋಡಿ, ಆ ಬಾಹ್ಯವಾಗಿರ್ತಕ್ಕಂಥ ಸೌಂದರ್ಯಗೆ ಅವ್ರು ಬೀಳ್ತಾರ ಇವ್ರು ಬೀಳ್ತಾರ ಅನ್ನೋದು ಸುಳ್ಳಪ್ಪ. ಯಾವ ಒಂದು ಹೆಣ್ಣು ಮನಸ್ಪೂರ್ವಕವಾಗಿ ಒಬ್ಬನ ಗಂಡ ಅಂತ ಒಪ್ಕೊಂಡ್ಲು ಅಂತಂದ್ರ ಆಕೆ ಯಾವತ್ತೂ ಕೂಡ ಶುದ್ಧವಾಗಿ ಪ್ರತಿವತ್ತರಾಗೇ ಇರ್ತಾಳ. ಆಕೆ ಅಂತಲೇ ಅಂತ ಗುಣ ಇಲ್ಲ, ನಿನ್ನ ಹೆಂಡತಿ ಬಹಳ ಶುದ್ಧದಾಳ. ಈ ಸೌಂದರ್ಯ ಮ್ಯಾಗಿನ ಹುಚ್ಚು ನೀ ಮೊದಲು ಬಿಡಪ್ಪ. ನಿನ್ನ ತಲೆಯೊಳಗೆ ಏನು ತುಂಬ್ಕೊಂಡೈತಿ? ಸೌಂದರ್ಯ ಅನ್ನೋದು ತುಂಬ್ಕೊಂಡೈತಿ. ನನ್ನ ಹೆಂಡತಿನ ಚಂದದಾಳ ಅಂತಕ್ಕಂಥದ್ದು ನಿನ್ನ ತಲೆಯೊಳಗೆ ತುಂಬ್ಕೊಂಡೈತಿ, ಮೊದಲು ಅದನ್ನ ತೆಗಿ ಅಂತಾರ ಅವರು. ಅಲ್ಲ, ಎಲ್ಲರಿಗೂ 100ರೊಳಗೆ 90 ಮಂದಿ % ಏನು ಅಂತಂದ್ರೆ ಅದ ಮಂದಿನ ಇರೋದು. ಸೌಂದರ್ಯ ಅಂದ್ರೆ ಏನು? ಕಣ್ಣು ಚಂದ ಇರಬೇಕು, ಮೂಗು ಚಂದ ಇರಬೇಕು, ಮುಖ ಚಂದ ಇರಬೇಕು, ಬೆಳ್ಳಗೆ ಇರಬೇಕು, ಕೂದಲು ಚಂದ ಇರಬೇಕು, ಕೇವಲ ಇದನ್ನಷ್ಟ ನೋಡ್ತಾರ. ಆದ್ರೆ ಇದು ಸೌಂದರ್ಯ ಅಲ್ಲ. ಮನಸ್ಸಿನಿಂದ ಬಂದಿರತಕ್ಕಂಥ ಸೌಂದರ್ಯ, ಮನಸ್ಸು ಸ್ವಚ್ಛಿತ್ತು ಅಂತಂದ್ರ ಆ ಸೌಂದರ್ಯದ ಮುಂದೆ ಯಾವ ಸೌಂದರ್ಯನೂ ಅಲ್ಲ ಅಂತ ಶರಣ ಬಸವ ಏನ್ ಮಾಡಿದ? ಆ ಹಡಪನಿಗೆ ತಿದ್ದಿ ಬುದ್ಧಿವಾದವನ್ನ ಹೇಳ್ತಾನ. ಆಗ ನಿನ್ನ ಹೆಂಡತಿನ ಕರಿ ಅಂದಾಗ ಅವನ ಹೆಂಡತಿನ ಕರಿತಾನ. ಆಗ ಹೆಂಡತಿ ಬಂದಾಗ ಇಬ್ಬರಿಗೂ ಕೂಡ ಆಶೀರ್ವಾದವನ್ನ ಮಾಡಿ ಶರಣರು ಕಳಿಸ್ತಾರ. ಹೀಗೆ ಸೌಂದರ್ಯಕ್ಕೆ ಆಸೆ ಪಡಬಾರ್ದ ಮನುಷ್ಯ. ಯಾವ್ದ ಸೌಂದರ್ಯ? ಅದು ಮನಸ್ಸಿನ ಸೌಂದರ್ಯ ಮುಖ್ಯ ಅಂತಕ್ಕಂಥದ್ದನ್ನ ಶರಣರು ತಿಳಿಸ್ತಾರ. ವೀರಶೈವ ಏನಾಗುತ್ತಿತ್ತು, ಲಿಂಗ ಧರ್ಮದ ಅಸ್ತಿತ್ವ ಹೇಗಿರುತ್ತಿತ್ತು, ಎಂತಿರುತ್ತಿತ್ತು. ವೀರಶೈವ ಏನಾಗುತ್ತಿತ್ತು, ಲಿಂಗ ಧರ್ಮದ ಅಸ್ತಿತ್ವ ಹೇಗಿರುತ್ತಿತ್ತು, ಎಂತಿರುತ್ತಿತ್ತು. ಪಾನಿ ಸ ಮ ಪಾನಿ ಗ ಮ ಪ ಸ ಗ ಮ ನಿ ಸ ಗ ಮ ಪಾನಿ ಸ ಗ ರಿ ಸ. ನಾವು ಗುರು ಜಂಗಮರು, ನಾವು ಭಕ್ತ ಶರಣರು ಎಂದು ಹೇಳಿಕೊಳ್ಳುವ ಹೆಮ್ಮೆ ಎಲ್ಲಿರುತ್ತಿತ್ತು. ಕಲಿಪುರೇಶನಾದಿತ್ಯ ಎಂತಿರುತ್ತಿತ್ತು. ವೀರಶೈವ ಏನಾಗುತ್ತಿತ್ತು, ಲಿಂಗ ಧರ್ಮದ ಅಸ್ತಿತ್ವ ಹೇಗಿರುತ್ತಿತ್ತು. ಆದಿ ಪಂಚಾಚಾರ್ಯರವರು ಉದಿಸದಿದ್ದರೆ, ಪಾಸಗ ಪಂಚಪೀಠಗಳ ಸ್ಥಾಪಿಸದಿದ್ದರೆ, ನೀದ ಮಾಪ ಲಿಂಗ ಧರಿಸಿ ಸರ್ವರನ್ನು ಪಡೆಯದಿದ್ದರೆ, ಲಿಂಗ ಧರಿಸಿ ಸರ್ವರನ್ನು ಪಡೆಯದಿದ್ದರೆ, ಅಷ್ಟಾವರ್ಣದ ಆಶೀರ್ವದಿಸದಿದ್ದರೆ, ಸಾನಿ ಪಾಮ ಘಮ ಪನಿಸ ಪಂಚಾಚಾರ್ಯ ಸಂಪದ ಬೋಧಿಸದಿದ್ದರೆ, ಪಾನಿ ಸಕ್ಕರಿಷ ತಟಸ್ಥಲ ಸಿದ್ಧಾಂತ ಜಗದಿ ಮೆರೆಸದಿದ್ದರೆ, ವೀರಶೈವ ಸಂಸ್ಕೃತಿ ಸಿರಿಯಲ್ಲಿರುತ್ತಿತ್ತು, ಎಂತಿರುತ್ತಿತ್ತು. ವೀರಶೈವ ಏನಾಗುತ್ತಿತ್ತು. ರೇವಣ ಸಿದ್ದೇಶ ಕೃಪೆ ಮಾಡದಿದ್ದರೆ, ಪಾಸಕ ರೇವಣ ಸಿದ್ದೇಶ ಕೃಪೆ ಮಾಡದಿದ್ದರೆ, ಸೊಲ್ಲಾಪುರದಿ ಸಿದ್ಧರಾಮ ಜನಿಸದಿದ್ದರೆ, ನೀದ ಮಾಪ ಕಲ್ಲಿನಾಥ ಮಡಿವಾಳೈನ ಹರಸದಿದ್ದರೆ, ಜಾತವೇದ ಬಸವಣ್ಣನ ಪೊರೆಯದಿದ್ದರೆ,
ಸಾನ್ನಿಪ ಮಗಮ ಪನಿಸ ರುದ್ರಮುನಿ ಕಲ್ಯಾಣದಿ ನೆಲೆಸದಿದ್ದರೆ ಪಾನಿ ಸಗರಿದ ಬಸವಾದಿ ಶರಣ ಕ್ರಾಂತಿ ನಡೆಸದಿದ್ದರೆ ವೀರಶೈವ ಸಂಸ್ಕೃತಿ ಸಿರಿಯಲ್ಲಿರುತ್ತಿತ್ತು ಎಂತಿರುತ್ತಿತ್ತು ವೀರಶೈವ ಏನಾಗುತ್ತಿತ್ತು ಉಜ್ಜಯನಿ ಸಿದ್ಧಲಿಂಗ ರುದಿಸದಿದ್ದರೆ ಪಾಸಗ ಸದ್ಧರ್ಮ ಪೀಠ ಬೀರಿ ಮೆರೆಯದಿದ್ದರೆ ನಿಧಾಮಾಪ ರಂಭಾಪುರಿ ಪೀಠದೊಡರು ಕಳೆಯದಿದ್ದರೆ ಶಿವಾನಂದರಿಗೆ ಪಟ್ಟ ಕಟ್ಟದಿದ್ದರೆ ದೀಂದಪ್ಪ ಗಮ ಪನಿಸ ಶ್ರೀಗಿರಿ ಕೇದಾರ ಪೀಠ ಬೆಳೆಸದಿದ್ದರೆ ಪಾನಿ ಸಗರಿಸ ಪಂಚಚಾರ್ಯ ಘನತೆ ಎಲ್ಲಿರುತ್ತಿತ್ತು ಹೇಗಿರುತ್ತಿತ್ತು ವೀರಶೈವ ಏನಾಗುತ್ತಿತ್ತು ವೀರಗಂಗಾಧರ ಸನ್ನಿಧಿ ಉದಿಸದಿದ್ದರೆ ಪಾಸಗ ರಂಭಾಪುರಿ ಜಗದ್ಗುರು ಅವರಾಗದಿದ್ದರೆ ನಿಧಾಮಾಪ ವೀರಭದ್ರನಂತೆ ಮತ್ತೆ ಮೆರೆಯದಿದ್ದರೆ ಧರ್ಮೋತ್ಸವ ಸಮ್ಮೇಳನ ನಡೆಸದಿದ್ದರೆ ಸಾನ್ನಿಪ ಮಗಮ ಪನಿಸ ಗುರುಲಿಂಗ ಜಂಗಮರನ್ನಾಧರಿಸದಿದ್ದರೆ ಈ ನನ್ನ ಸಂಗೀತ ಬೋಧೆ ಎಲ್ಲಿರುತ್ತಿತ್ತು ಎಂತಿರುತ್ತಿತ್ತು ವೀರಶೈವ ಏನಾಗುತ್ತಿತ್ತು ಲಿಂಗ ಧರ್ಮದ ಅಸ್ತಿತ್ವ ಹೇಗಿರುತ್ತಿತ್ತು ವೀರಶೈವ ಏನಾಗುತ್ತಿತ್ತು ವೀರಶೈವ ಏನಾಗುತ್ತಿತ್ತು